ಸೊ ಫೈನಲಿ ಟೈಮ್ ಬಂದೇ ಬಿಡ್ತು. ಈ ಥರ ಒಂದು ವಿಡಿಯೋ ನಾನು ಆ್ಯಕ್ಚುಲಿ ಒಂದು 2-3 ವರ್ಷ ಮುಂಚೆ ಮಾಡಿದ್ದೆ ಅನಿಸುತ್ತೆ. ತುಂಬ ಜನರಿಗೆ ಇಷ್ಟನೂ ಕೂಡ ಆಗಿತ್ತು. ಸೊ ಒಂಥರ ಡಿಫ್ರೆಂಟ್ ವಿಡಿಯೋ ಇದು. ಸೊ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕೋರ ಬಂದಿದ್ದೀನಿ ಒಂದು ರಿಯಾಲಿಟಿ ವಿಡಿಯೋ ಜೊತೆ. ಇದನ್ನು ರಿಯಾಲಿಟಿ ವಿಡಿಯೋ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ಸೊ ನೀವೇನಾದರೂ ನಮ್ಗೆ ಏನಾದರೂ ಎಲ್ಲೋ ಒಂದು ಕಡೆ ಸೇಲ್ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ, ಬೆಸ್ಟ್ ಪ್ರೈಸ್ ಸಿಗುತ್ತೆ, ಏನೋ ಒಂದು ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಇಲ್ಲ, ಆ ಥರ ಏನೂ ಇಲ್ಲ. ಸೊ ಆ ಥರ ಅಂದ್ಕೊಂಡಿದ್ರೆ ಬಿಟ್ಬಿಡಿ, ವಿಡಿಯೋ ಸ್ಟಾಪ್ ಮಾಡಿಬಿಡಿ. ಇನ್ನೊಂದು ಚಿಕ್ಕದಾಗಿರುತ್ತೆ ವಿಡಿಯೋ, ಶಾರ್ಟ್ ಆಗಿರುತ್ತೆ, ಚಿಕ್ಕದಾಗೇನೋ ಹೇಳ್ಬಿಡ್ತಾರೆ, ಹಂಗೆ ಮುಗಿದೋಗ್ಬಿಡುತ್ತೆ ವಿಡಿಯೋ. ಇಲ್ಲ, ಆ ಥರನೂ ಇಲ್ಲ, ಲಾಂಗ್ ಇರುತ್ತೆ ವಿಡಿಯೋ. ಸೊ ಆ ಥರನೂ ಇದ್ದರೂ ಕೂಡ ನೀವು ಅಂದ್ಕೊಂಡಿದ್ರೆ ಕ್ವಿಕ್ ವಿಡಿಯೋ ಬೇಕು, ಶಾರ್ಟ್ಸ್ ಇಷ್ಟಪಡೋರು ನೀವು ಅಂತಂದರೆ ಇಲ್ಲ ವೀಕ್ಷಕರೇ, ಆ ಥರನೂ ಇರೋದಿಲ್ಲ ಇದು ವಿಡಿಯೋ. ಸೊ ನೀವು ಇದು ಮಾಡಿಬಿಡ್ಬೋದು, ಸ್ಕಿಪ್ ಮಾಡಿಬಿಡಿ, ಬೇಡ ನಿಮ್ಗೆ ಬಿಟ್ಬಿಡಿ ಇದನ್ನ. ಆಮೇಲೆ ಲೈಕ್ ನೀವು ಪ್ರಾಕ್ಟಿಕಲ್ ಇಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಕೇಳ್ತಾ ಇದ್ದೀರಾ, ಮನಸ್ಸಿಲ್ಲ ನಿಮಗೆ, ಅರ್ಥ ಆಯ್ತಾ? ಆ ಥರನೂ ಇದ್ದರೂ ಕೂಡ ಇಲ್ಲ. ನಾನು ಹೇಳೋ ಮಾತನ್ನು ನೀವು ಆ್ಯಕ್ಚುಲಿ ಮನ್ಸು ತೊಗೊಬೇಕು, ಇಲ್ಲಿಂದ ಫೀಲ್ ಆಗಬೇಕು ನೀವು ಆ್ಯಕ್ಚುಲಿ. ಓಕೆ, ಮೋಟಿವೇಟ್ ಆಗಬೇಕು. ಮೋಟಿವೇಶನ್ ಇಲ್ಲ ಇದು ಆ್ಯಕ್ಚುಲಿ, ಮೋಟಿವೇಶನ್ ಸತ್ಯಾಂಶ ಹೇಳ್ತಾರೆ ನಿಮಗೆ. ಆ ಥರ ಇದ್ದರೆ ಮಾತ್ರ ವಿಡಿಯೋ ನೋಡಿ. ಸೊ ಸಮಾಧಾನದಿಂದ, ನಿಧಾನದಿಂದ ನಾನು ಹೇಳೋ ಮಾತನ್ನು ಅರ್ಥ ಮಾಡ್ಕೊಬೇಕು ಅಂಥವರು ಈ ವಿಡಿಯೋ ನೋಡಬೇಕು. ಉಳಿದವರೆಲ್ಲ ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಗುರು ಸುಮ್ಮನೆ ಏನೇನೋ ಹೇಳ್ತಿದ್ಯಾ ಅನ್ನೋದು. ಇನ್ನೊಂದು ನನ್ನ ಮಾತಲ್ಲಿ ನಂಬಿಕೆ ಇರಬೇಕು ನಿಮಗೆ. ಹೌದು ಗುರು, ನಿಜ ಹೇಳ್ತಿದ್ದೇನೆ, ಸುಮ್ಮನೆ ವ್ಯೂಸ್ಗಾಗಲಿ ಬೇಡ, ನನಗೆ 10 ವ್ಯೂಸ್ ಬಂದರೂ ಸಾಕು. ಈ ವಿಡಿಯೋಗೆ 10 ವ್ಯೂಸ್ ಬಂದ್ರೂ ಖುಷಿ ನನಗೆ, ಓಕೆನಾ? ಯಾಕಂತಂದರೆ 10 ಜನನೂ ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ ಲೈಫಲ್ಲಿ ಸೀರಿಯಸ್ನೆಸ್ ಆಗೋದಕ್ಕೆ ಅಂತ ಒಂದು ಇದು ಬರುತ್ತೆ, ನನಗೆ ಸಮಾಧಾನ ಬರುತ್ತೆ. ಏನು ಮ್ಯಾಟ್ರ್ ಏನು ಅಂತಂದರೆ, ನೀವು ತಮ್ಮನೇಲ್ ಮೇಲೆ ನೋಡಿದ್ದೀರ, ಇವತ್ತು ಜನ 2 ಕೋಟಿ 3 ಕೋಟಿ ಇವನ್ 4 ಕೋಟಿ ಮನೆ, ಫ್ಲ್ಯಾಟ್ಸ್ ಬಿಟ್ಬಿಡಿ, ಮನೆ ಪರ್ಚೇಸ್ ಮಾಡ್ತಾಯಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಮನೆ ಬಿಡಿ, ರೀಸೆಂಟಾಗಿ ನಾನು ಒಂದು 2-3 ತಿಂಗಳಿಂದ ಒಂದು ಶೂಟ್ ಮಾಡಿದ್ದೆ. ಅಲ್ಲಿ ಒಂದು ಫ್ಲಾಟ್ ಸೈಟ್ಗಳ ಬೆಲೆ 1.5 ಕೋಟಿ 2 ಕೋಟಿ. ಸೈಟ್ ರೇಟ್ ಹೇಳ್ತಾಯಿದ್ದೀನಿ ನಾನು ನಿಮಗೆ, ಯಾವ ಬಂಗಲೆ ಅಲ್ಲ, ಮನೆ ಅಲ್ಲ. ಓಕೆ, ಶೂಟ್ ಮಾಡಿದ್ವಿ. ಆ್ಯಂಡ್ ನನಗನ್ಸಿತ್ತು, ಯಾರಿಗೂ 2 ಕೋಟಿ ಜಾಗ ತೊಗೊತಾರೆ, 1.5 ಕೋಟಿ ಜಾಗ ತೊಗೊತಾರೆ. ನೀವು ನಂಬಲ್ಲ, 1 ತಿಂಗಳಲ್ಲಿ ಇಡೀ ಲೇಔಟ್ ಖಾಲಿ. ಅರ್ಥ ಮಾಡ್ಕೊತಾ ಇದ್ದೀರಾ ನೀವು? ಇಡೀ ಲೇಔಟ್ ಖಾಲಿಯಾಗಿದೆ. ಅಂದರೆ 2 ಕೋಟಿ ಸೈಟ್ ಸೇಲ್ ಆಗ್ತಾಯಿದೆ, 3 ಕೋಟಿ ಮನೆ ಕಟ್ತಾಯಿದ್ದಾರೆ, 4 ಕೋಟಿ ತೊಟ್ಟಿ ಮನೆ ನೋಡ್ಕೊಂಬಂದಿದ್ದು ರೀಸೆಂಟಾಗಿ. 4 ಕೋಟಿ 4 ಕ್ರೋರ್ಗಳು ಮಾಡ್ತಾಯಿದ್ದಾರೆ, ಜನ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಏನು ನಡೀತಾ ಇದೆ, ಇನ್ನೊಂದು ಕಡೆ ನಮ್ಮ ಹತ್ರ 2 ವೀಲರ್ ತೊಗೊಳಕ್ಕೂ ಕೂಡ 50,000 ರೂಪಾಯಿ 2 ವೀಲರ್ ತೊಗೊಳಕ್ಕೂ ಲೋನ್ ಮಾಡ್ತಾಯಿದ್ದೀರಾ ನೀವು. 30,000 ರೂಪಾಯಿ ಟಿ ವಿ ತೊಗೊಳಕ್ಕೂ EMI ತೊಗೊತಾ ಇದ್ದೀರಾ. 20,000 ರೂಪಾಯಿ ಫೋನ್ಗೆ EMI ಬೇಕು ನಿಮಗೆ. ಅಲ್ಲದೆ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಅಲ್ಲ, ಬೇಕು ಎಲ್ಲರಿಗೂ ಬೇಕು, ಆಸೆ ಇದೆ, ತೊಗೊಬೇಕು. ನಾನು ತೊಗೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದು ತೊಗೊಳ್ಳೋ ದುಡ್ಡು ನಿಮ್ಮ ಹತ್ರ ಇಲ್ಲ, ಕೆಪಾಸಿಟಿ ಇಲ್ಲ. EMI ಮಾಡಿ ತೊಗೊತಾ ಇದ್ದೀರಾ. ಅಲ್ಲ, EMI ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಕೆಪಾಸಿಟಿನೇ ಇಲ್ಲ. ಒಂದು ಸೆಕ್ಷನ್ ಜನ ಕೋಟಿಗಟ್ಟಲೆ ಕಾರನ್ನ ತೊಗೊತಾ ಇದ್ದಾರೆ. ಏನು EMI ಇಲ್ಲ, ಏನಿಲ್ಲ, ಹಂಗೆ ಡೈರೆಕ್ಟಾಗಿ ತೊಗೊತಾ ಇದ್ದಾರೆ. ಹೌದಾ, 1 ಕೋಟಿ ಕೊಟ್ಟ ತೊಗೊಂಡ, 3 ಕೋಟಿ ಮನೆ ಕಟ್ಟು, 4 ಕೋಟಿ ಮನೆ ಕಟ್ಟು, ಫಾರಿನ್ ತಿರುಗು. ಅದೇ ಹೇಳ್ತೀನಲ್ಲ, ಸಮಾಜ ಇದೆಯಲ್ಲ, ಯು ಐ ಉಪೇಂದ್ರ ಅವ್ರ ಮೂವಿ ಇದೆಯಲ್ಲ, ಆ ಥರನೇ ಸಮಾಜ ಅನ್ನೋದು ಒಂದು 2 ಥರ ಇದೆ ಪ್ರಪಂಚದಲ್ಲಿ. 2 ಪ್ರಪಂಚ ಇದೆ. ಒಂದು ನೀವಿರೋ ಪ್ರಪಂಚ, ಇನ್ನೊಂದು ನಿಮ್ಗೆ ಗೊತ್ತಿಲ್ಲದೆ ಇರೋ ಪ್ರಪಂಚ. ಇದನ್ನು ಕೂಪಮಂಡುಕ ಅಂತ ಹೇಳ್ತಾರೆ. ಅಂದರೆ ಈ ಬಾವಿ ಒಳಗಡೆ ಇರೋ ಕಪ್ಪೆ, ಬಾವಿ ಒಳಗಡೆ ಒಂದು ಪ್ರಪಂಚ ಇದೆ, ಬಾವಿ ಹೊರಗಡೆ ಒಂದು ಪ್ರಪಂಚ ಇದೆ. ಸೊ ನಮ್ಮ ಇಡೀ ಪ್ರಪಂಚದಲ್ಲಿ, ಭೂಮಿಯಲ್ಲಿ ಒಂದು 80% 90% ಜನ ಬಾವಿ ಒಳಗಡೆ ಇದ್ದಾರೆ, ಇನ್ನೊಂದು 10-20% ಜನ ಮೇಲ್ಗಡೆ ಇದ್ದಾರೆ. ಸೊ ಅವ್ರಿಗೆ ಪ್ರಪಂಚ ಅನ್ನೋದು ಗೊತ್ತು. ಏನು ಆ್ಯಕ್ಚುಲಿ ಪ್ರಪಂಚ ಅಂದರೆ ಏನು, ಪ್ರಪಂಚ ಯಾವ ಥರ ಇದೆ. ಯಾಕಂದರೆ ಪ್ರಪಂಚ ತುಂಬ ಓಡಾಡ್ತಾರೆ ಅವರು, ನಾವೆಲ್ಲಿ ಓಡಾಡ್ತೀವಿ ಅಲ್ವಾ? ಅದು ತುಂಬ ಇಂಪಾರ್ಟೆಂಟ್. ನೀವೆಲ್ಲಿ ಓಡಾಡ್ತೀರಾ, ಎಲ್ಲಿ ಓಡಾಡ್ತೀರ ಅನ್ನೋದು ಬೇಕಲ್ಲ, ಆ ಕೆಪಾಸಿಟಿ ಬರಬೇಕಲ್ಲ ನಮ್ಮ ಹತ್ರ. ಅದನ್ನು ನಾನಿವತ್ತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇರೋಂಥದ್ದು. ಸೊ ನೀವು ತಿಳ್ಕೊಂಡಿರೋಂಗಿಲ್ಲ ವೀಕ್ಷಕರೇ, ಪ್ರಪಂಚ ಬೇರೆಯೇ ಇದೆ, ಪ್ರಪಂಚ ನೋಡ್ತಿರೋರು ಬೇರೆ. ಓಕೆ, ಈ ಪ್ರಪಂಚ ಎಲ್ಲರೂ ಸೇರಿ ನಡೀತಾ ಇದೆ. ಆದರೆ ನೀವು ಬೇಕು, ನಿಮ್ಮಿಂದನೂ ಸೇರಿ, ಎಲ್ಲರಿಂದ ಸೇರಿ ಪ್ರಪಂಚ ನಡೀತಾ ಇದೆ. ಆದರೆ ಪ್ರಪಂಚಕ್ಕೆ ನೀವು ಬೇಕಾಗಿಲ್ಲ.
ಅರ್ಥ ಆಯ್ತಾ? ಸೊ ಇದು ನಿಮ್ಮಂಥವರ ಹಣೆ ಬರ ಅಂತ ಹೇಳ್ಬೋದು, ಅಥವಾ ಇದು ನೀವೇ ಮಾಡ್ಕೊತಾ ಇದ್ದೀರೋ, ಅಥವಾ ಈಗ ಪ್ರಪಂಚ ಆ ಥರ ಇದೆ ಅನ್ನೋದನ್ನು ನೀವು ಫಸ್ಟ್ ರಿಯಾಲಿಟಿ ಗೊತ್ತಾಗಬೇಕು ನಿಮಗೆ. ರಿಯಾಲಿಟಿ ತಿಳ್ಕೊಬೇಕು ನೀವು. ಇಲ್ಲ ನೀವು ಅಂದ್ಕೊಳಂಗಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮಲ್ಲಿ ನೋಡ್ತಾ ಇರೋರಲ್ಲಿ ಎಷ್ಟು ಜನ 15-20 ಸಾವಿರ ರೂಪಾಯಿಗೆ ದುಡಿತಾ ಇದ್ದಾರೆ ಪ್ರತಿ ತಿಂಗಳಿಗೆ? 15,000 to 20,000 ಯಾರ್ಯಾರು ಕೆಲಸ ಮಾಡ್ತಾಯಿದ್ದೀರಾ? ತುಂಬ ಜನ 10,000 ರೂಪೀಸ್ಗೂ ಕೆಲಸ ಮಾಡ್ತಾ ಇರ್ಬೋದಲ್ಲ. ನೀವು ನೋಡ್ತಾ ಇರೋರು ಮಾಡ್ತಾ ಇರ್ಬೋದು. 10, 15, 20, 25 ಸಾವಿರ ಅಂದರೆ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ 25-30 ಸಾವಿರ ಸ್ವಲ್ಪ ಸ್ಟ್ಯಾಂಡರ್ಡ್, ನೆಕ್ಸ್ಟ್ ಲೆವೆಲ್ ಜೀವನ ಮಾಡ್ಬೋದು. ಪ್ರತಿದಿನ 1,000 ರೂಪಾಯಿ ಬಂದಂಗೆ ಎಸ್ ಆರಾಮಾಗಿ ಬದುಕರು. ಬಟ್ 15-20 ಸಾವಿರ ಏನಕ್ಕೆ ಕೆಲಸ ಮಾಡ್ತಾಯಿದ್ದೀರಾ ನೀವು? ಏನಕ್ಕೆ ದುಡಿತಾ ಇದ್ದೀರಿ? ಏನಕ್ಕೆ 15-20 ಸಾವಿರಕ್ಕೆ ದುಡಿತಾ ಇದ್ದೀರಾ? ನೀವೇ ನೋಡ್ತಾ ಇರೋರಲ್ಲಿ 15-20 ಸಾವಿರ ದುಡಿತಾ ಇರೋರು ನೋಡ್ತಾ ಇದ್ದರೆ ನಿಮಗೆ ನಾನು ಹೇಳ್ತಾ ಇರುವಂಥದ್ದು, ಏನಕ್ಕೆ 15-20 ಸಾವಿರ ಕೆಲಸ ಮಾಡ್ತಾಯಿದ್ದೀರಾ? ಯಾಕೆ? ಅರ್ಥ ಇದೆಯಾ ಇದರಲ್ಲಿ? ಗೊತ್ತಾ ನಿಮಗೆ ಪ್ರಪಂಚ ಹೆಂಗಿದೆ ಅಂತ ಗೊತ್ತಾ? ಇವತ್ತು ಪಾನಿಪುರಿ ಮಾರೋನು ಬೆಂಗಳೂರು ಲೆವೆಲ್ ಹೇಳ್ತೀನಿ, ಅದು ಹೇಳ್ತೀನಿ. ಯಾಕೆ ಬೆಂಗಳೂರಿಗೆ ತೊಗೊತೀರಾ? ನಮ್ಮೂರ ಬಗ್ಗೆ ನಿಮ್ಮೂರಿಗೂ ಬರ್ತೀನಿ ನಾನು. ನಿಮ್ಮೂರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ಇಲ್ಲಿ ಮಾತಾಡೋಣ, ನಮ್ಮ ಬೆಂಗಳೂರು ಬಗ್ಗೆ ಮಾತಾಡೋಣ. ನಮ್ಮ ಬೆಂಗಳೂರು ಅಂತ ಅಲ್ಲ, ಬೆಂಗಳೂರು ಬಗ್ಗೆ ಮಾತಾಡೋಣ, ಅಥವಾ ಮೆಟ್ರೋ ಸಿಟೀಸ್ಗಳ ಬಗ್ಗೆ ಮಾತಾಡೋಣ. ಮೆಟ್ರೋ ಸಿಟೀಸಲ್ಲಿ ಒಂದು ಪಾನಿಪುರಿ ಮಾರೋನು ಪ್ರತಿದಿನ 2,000 ರೂಪಾಯಿ ಇಲ್ದೇ ಮನೆಗೆ ಹೋಗಲ್ಲ. 2,000 ರೂಪಾಯಿ ಕಮ್ಮಿ ಇಲ್ಲದೆ ಮನೆಗೆ ಮಿನಿಮಮ್ ಹೇಳ್ತಿದ್ದೀನಿ ನಾನು ನೋಡಿದ್ದೀನಿ. ನಮಗೆ ಪರಿಚಯದವರೆಲ್ಲ ತುಂಬ ಜನ ಇದ್ದಾರೆ. ಪಾನಿಪುರಿ ಮಾರೋರು ಇರ್ಬೋದು, ಅಂಗಡಿಗಳನ್ನ ಇಟ್ಕೊಂಡಿರ್ಬೋದು, ಬಜ್ಜಿ ಅಂಗಡಿ ಇಟ್ಕೊಂಡಿರೋರು ಇರ್ಬೋದು, ಮೋಮೋಸ್ ಮಾಡೋರು ಗೊತ್ತು ನನಗೆ. ಕಾಟಿ ರೋಲ್ ಅಂತ ಹೇಳ್ತಾರೆ ಗೊತ್ತಾ? ರೋಲ್ ಮಾಡೋರು ಗೊತ್ತು. 2,000 ರೂಪಾಯಿ ಕಮ್ಮಿ ಯಾರೂ ಹೋಗಲ್ಲ. 60,000 ರೂಪಾಯಿಯ ಇನ್ಕಮ್ ಇದಲ್ಲ, ಬಂಡವಾಳ ತೆಗೆದು ನೆಟ್ ಪ್ರಾಫಿಟ್ ದಿನ 2,000 ರೂಪಾಯಿ ಬರಬೇಕು ನಮಗೆ. ಅಂದರೆ ನಾವು ಅಂಗಡಿ ಮುಚ್ಚೋದು ಅನ್ನೋ ಜನ ಇದ್ದಾರೆ ಇವತ್ತು. ಕಿರಾಣಿ ಅಂಗಡಿಯವರು, ಓಕೆ, ಒಳಗಡೆ ಇರೋದು ಬಿಡಿ, ಮೇನ್ ರೋಡಲ್ಲಿರುವಂಥ ಕಿರಾಣಿ ಅಂಗಡಿಯವರು ಮಿನಿಮಮ್ 10,000 ರೂಪಾಯಿ ತನಕನೂ ಕೂಡ ಆದಾಯ ಮಾಡ್ತಾರೆ. ಹೋಟೆಲ್ ಅವರು 20,000 ರೂಪಾಯಿವರೆಗೂ ಕೂಡ ಪ್ರತಿದಿನ ಆದಾಯ ಮಾಡ್ತಾರೆ. ದೋಸೆ ಅಂಗಡಿ ಇಟ್ಕೊಳ್ಳಿ, ಇದೊಂದು ಯಾವುದೋ ದಾವಣಗೆರೆ ಬೆಣ್ಣೆ ದೋಸೆ ಮಸ್ತಾಗಿರೋ ಒಳ್ಳೆ ಜಾಗದಲ್ಲಿರಲಿ, ಮಾಮೂಲಿ ಒಳಗಡೆನಿರಲಿ, ಅವರು ಕೂಡ ಒಳ್ಳೆ ಆದಾಯ ಮಾಡ್ತಾಯಿದ್ದಾರೆ. ಬೇಕರಿಯವರು ಅಷ್ಟೇ ಮಿನಿಮಮ್ 3,000, 4,000, 5,000, 10,000 ಎಲ್ಲದೂ ಕೂಡ ಮಾಡ್ತಾಯಿದ್ದಾರೆ. ಟೀ ಮಾರೋರು, ಟೀ, ಕಾಫಿ, ಹಾಲು ಎಲ್ಲ ಮಾಡೋರು ಬೆಂಗಳೂರಲ್ಲಿ. ನಾನು ಬೆಂಗಳೂರು ಉದಾಹರಣೆ ನೀವು ಹೇಳ್ಬೋದು ನಮ್ಮೂರಲ್ಲಿ ನಿಮ್ಮೂರು ಪ್ರಶ್ನೆ ಬರ್ತೀನಿ ಗುರು ಇರ್ರಿ. ಇಲ್ಲಿ ಬೆಂಗಳೂರಲ್ಲಿ ಟೀ ಮಾರೋನು ಪ್ರತಿದಿನ ಏನಿಲ್ಲ ಅಂದರೂ ಕೂಡ 2,000 ರೂಪಾಯಿ ಆದಾಯ ಗಳಿಸ್ತಾ ಇದ್ದಾನೆ ವೀಕ್ಷಕರೇ. ಬೆಳಗ್ಗೆ 6 ಗಂಟೆಗೆ ಹೇಳ್ತಾರೆ, ರಾತ್ರಿ 10 ಗಂಟೆ ತನಕ ತಿರುಗು ಮಾಡುಗರು 2,000, 3,000 ತಿಂಗಳಿಗೆ 90,000 ನೆಟ್ ಪ್ರಾಫಿಟ್. ತುಂಬ ಜನ ಕೇಳಿರ್ತೀರ ನೀವು ನಮ್ಮ ಇದರಲ್ಲೆಲ್ಲ ನ್ಯೂಸಲ್ಲಿ, ಈ ಮಾರೋರು ಎಷ್ಟು ದುಡ್ಡು ದುಡಿತಾರೆ ಅಂತ. ಆ ಮಾರೋರು ಯೂಟ್ಯೂಬ್ ಚಾನಲೆಲ್ಲ ಇದೆ ಇವಾಗ. ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡ್ತಾರೆ, ಕೇಳ್ತಾರೆ ಎಷ್ಟು ದುಡಿತೀರ ನೀವು, ಏನು ಕತೆ. ಇವನ್ ಒಂದು ಕಬಾಬ್ ಶಾಪ್ ಸಾಕು, ಒಂದು ಕಬಾಬ್ ಹಾಕೊಂಡ್ಬಿಡ್ತೀವಿ ಅಂದರೂ ಕೂಡ, ಶಾಪ್ ಹಾಕೊಂಡ್ರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ 3,000, 4,000 ಮಾಡಲ್ವ ಗುರು? ಆರಾಮಾಗಿ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಇದು ಬಿಸ್ನೆಸ್ ತಂದುಕೊಡ್ತಾ ಇರುವಂತಹ ಒಂದು ಆದಾಯ, ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ. ಸೊ ನೀವು ದುಡಿತಾ ಇರುವಂತಹ ಏನು ಇನ್ಕಮ್ ಇದೆ ಅಲ್ಲ, 10,000, 15,000ಕ್ಕೆ ಇಡೀ ತಿಂಗಳು ದುಡಿತೀರಲ್ಲ ನೀವು, ಏನು ಹೇಳೋಣ ನಿಮಗೆ? ಅರ್ಥ ಇದೆ ಇದಕ್ಕೆ? 3 ದಿನ 4 ದಿನದಲ್ಲಿ ದುಡಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು, ರೀಲ್ಸ್ ಮಾಡೋರು 2 ದಿನಕ್ಕೆಲ್ಲ 15,000 ದುಡ್ಕೊಂಡ್ಬಿಡ್ತಾ ಇದ್ದಾರೆ. ಏನು ಗುರು ಇದು? ಎಂಥ ಪ್ರಪಂಚ ಇದೆ? ಅಂಥದ್ರಲ್ಲಿ ನಿಮ್ಮಲ್ಲಿ ತುಂಬ ಜನ ಇನ್ನೂ 10,000, 15,000 ಸಂಬಳ ತೊಗೊಂಡು ಕೆಲಸ ಮಾಡ್ತೀರ. ನಾನು ಇದು ಏನೇ ಕೇಳ್ತೀನಿ ಅಂತ ನಿಮ್ಗೆ ಬೈತಾ ಇಲ್ಲ ನಾನು, ಆ್ಯಕ್ಚುಲಿ ನನಗೆ ಬೇಜಾರಾಗ್ತಾಯಿದೆ. ಏನು ಹಿಂಗಿದೆ ಪಾಪ, ಜನರಿಗೆ ಗೊತ್ತಿಲ್ಲ, ನಿಮಗೆ ಪ್ರಪಂಚ ಗೊತ್ತಿಲ್ಲ, ನಿಮಗೆ ಏನು ನಿಜವಾಗ್ಲೂ ಗೊತ್ತಿಲ್ಲ ವೀಕ್ಷಕರೇ. ನಿಮಗೆ ಪ್ರಪಂಚ ಗೊತ್ತಿಲ್ಲ. ಪ್ರಪಂಚ ನೋಡ್ತಿರೋರು ಯಾರು ಗೊತ್ತಾ? ಸೆಲೆಬ್ರಿಟೀಸ್ಗಳು. ಅವ್ರನ್ನ ಫಾಲೋ ಮಾಡ್ತೀರ ನೀವಲ್ವಾ? ಫಾಲೋನೇ ಮಾಡ್ಕೊಂಡಿರಿ ನೀವು. ಸೆಲೆಬ್ರಿಟೀಸ್ಗಳು ಅಮೇಝಿಂಗ್ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಒಂದೊಂದು ಮೂವಿ, ಕೋಟಿ ಒಂದೊಂದು ಸೀರಿಯಲ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ. ಒಂದೊಂದು ಪ್ರೋಗ್ರಾಮಿಗೆ ಕರೆಸಿದ್ರೆ ಸಾಕು 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ. ನಿಮ್ಗೆ ಗೊತ್ತಿರ್ಬೋದು, ಈಗ ಬೇರೆ ರಿಯಾಲಿಟಿ ಶೋದಲ್ಲೆಲ್ಲ ಇವರು ಬರ್ತಾರಲ್ವ, ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ, ಅವರಿಗೆಲ್ಲ 1 ಲಕ್ಷ, 2 ಲಕ್ಷ ಒಂದು ಪ್ರೋಗ್ರಾಮಿಗೆ ಕರೆಸಿದ್ರೆ.
ಸೊ ತಿಂಗಳಿಗೆ ಎಷ್ಟು ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೋದು, ಎಷ್ಟು ದುಡ್ಡು ಮಾಡ್ಬೋದು ಇವರು ಅಲ್ವಾ? ಸೊ ದುಡ್ಡಿನ ಸುರಿಮಳೆ ಆಗ್ತಾಯಿದೆ ಯಾರ ಮೇಲೆ? ಸೆಲೆಬ್ರಿಟೀಸ್ಗಳ ಮೇಲೆ, ರಾಜಕಾರಣಿ ಬಗ್ಗೆ ಹೇಳಬೇಕಾಗೇ ಇಲ್ಲ ಅಲ್ವಾ? ನಿಮಗೆಲ್ಲ ಗೊತ್ತು, ಕಣ್ಣು ಮುಂದೆನೇ ನಡೀತಾ ಇದೆ. ಇವ್ರ ಹತ್ರ ಅಷ್ಟು 1,000 ಕೋಟಿ ಇದೆ ಅಂತ, ಇವ್ರ ಹತ್ರ ಇಷ್ಟು 1,000 ಕೋಟಿ. ಅಲ್ಲಾಗ್ರು ಇಲ್ಲಿ ಜನರ ಹತ್ರ 1,000 ರೂಪಾಯಿ ಇಲ್ಲ, ಇಲ್ಲಿ ರಾಜಕಾರಣಿಗಳ ಹತ್ರ 1,000 ಕೋಟಿ ಇದೆ. ಅರ್ಥ ಮಾಡ್ಕೊಳ್ಳಿ. ಏನು ಗುರು ಇದು? ಏನಕ್ಕೆ ಬೇಕು ಇವರಿಗೆ, ರಾಜಕಾರಣಿಗಳಿಗೆ? ಒಬ್ಬ ಮನುಷ್ಯನಿಗೆ 1 ಕೋಟಿ 2 ಕೋಟಿ ಇದ್ರೆ ರಾಜನ ಥರ ಬಾಳ್ಬೋದು ಅಲ್ವಾ? ಸೊ ಅಂಥದ್ರಲ್ಲಿ 1,000 ಕೋಟಿ, ಅದು ಅನೌನ್ಸ್ ಮಾಡಿರೋದು. ನೀವು ಇವಾಗ ಎಲೆಕ್ಷನ್ಸ್ ಬರುತ್ತಲ್ಲ, ಆವಾಗ ರಾಜಕಾರಣಿಗಳೆಲ್ಲ ನಮ್ಮ ನೆಟ್ವರ್ತನ್ನು ಅನೌನ್ಸ್ ಮಾಡ್ತಾರೆ. ಸೊ ಅವಾಗಲ ಗೊತ್ತಾಗುತ್ತೆ ಎಷ್ಟೆಷ್ಟು 1,000 ಕೋಟಿ ಇದೆ ಅಂತ ಹೇಳ್ಬಿಟ್ಟು. ರೀಸೆಂಟ್ಲಿ ನಮ್ಮ ಬೆಂಗಳೂರಲ್ಲೇ ಒಬ್ಬರು ದೊಡ್ಡದಾಗಿ ಗಾಡಿಗಳೆಲ್ಲ ಇಟ್ಟು ಪೂಜೆ ಮಾಡಿ, ಎಷ್ಟೋ ಗಾಡಿಗಳಿದೆ, 1,000 ಕೋಟಿ ಇದೆ. ಎಮ್ ಎಲ್ ಎಗಳ ಹತ್ರ 1,000 ಕೋಟಿ ಇದೆ. ನಿಮ್ಮ ಹತ್ರ ಏನಿದೆ? ನಿಮ್ಮ ಹತ್ರ 1,000 ರೂಪಾಯಿನೂ ಇಲ್ಲ. 1,000 ರೂಪಾಯಿನೂ ಇದ್ದರೆ ನೀವು ಯಾಕೆ EMI ಮೇಲೆ 2 ವೀಲರ್ ತೊಗೊತಾ ಇದ್ರಿ, EMI ಮೇಲೆ ಕಟ್ಬಿಟ್ಟು ಮೊಬೈಲ್ಸ್ ತೊಗೊತಾ ಇದ್ರಿ ನೀವು? ಅರ್ಥ ಇದೆ ನಿಮ್ಮ ಜೀವನಕ್ಕೆ? ಹಾಂ, ಅರ್ಥ ಇದೆಯಾ ಹೇಳಿ? ನಾನು ಏನಕ್ಕೆ ಹೇಳ್ತಾಯಿದ್ದೀನಿ ಅಂತಂದರೆ, ನಿಮ್ಮ ಕಣ್ಣು ತೆರ್ಸೋಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮುಂದಾದರೂ ಕಣ್ಣನ್ನು ಓಪನ್ ಮಾಡಿ, ಕಣ್ಬಿಡಿ. ಕಂಪ್ನಿಗಳಿಗೆ ನಿಮ್ಮ ಕೆಲಸ ಮಾಡ್ತಿರಲ್ಲ, ಕಂಪ್ನಿಗಳ ಓನರ್ಗೆ ಹೋಗಿ ಹೇಳಿ, ಏನು ಸರ್ ಮರ್ಯಾದೆ ಇದೆ ನಿಮಗೆ, 15,000 ರೂಪಾಯಿ ಸಂಬಳ ಕೊಡ್ತಿರಲ್ಲ, ಆ ಓನರ್ ಶೂ ಕೇಳಿ ಎಷ್ಟು ರೂಪಾಯಿ ಅಂತ ಹೇಳ್ಬಿಟ್ಟು. 15,000 ರೂಪಾಯಿ ಶೂ ತೊಗೊತಾ ಇರ್ತಾನೆ ಅವನು, 15,000 ರೂಪಾಯಿ ಜಾಕೆಟ್ ತೊಗೊತಾ ಇರ್ತಾನೆ. ಗೊತ್ತಾಯ್ತಾ ನಿಮ್ಗೆ? ಅರ್ಥ ಆಯ್ತಾ ನಿಮಗೆ? ನಿಮ್ಮನ್ನು ದುಡಿಸ್ಕೊಂಡು ಈ ರೀತಿ ಸಂಬಳ ಅಲ್ಲ, ಇನ್ಕಮ್ ಮಾಡ್ಕೊತಾ ಇರ್ತಾರೆ. ಕೋಟಿ ರೂಪಾಯಿ ಕಾರ್ ತೊಗೊತಾ ಇರ್ತಾರೆ. ನಿಮ್ಮ ಹತ್ರ ಏನಿದೆ? ನಿಮ್ಮ ಹತ್ರ ಏನೂ ಇಲ್ಲ. 9-10 ಅವರ್ಗಳನ್ನು ಕೆಲಸ ಮಾಡ್ತೀರಾ, 500 ರೂಪಾಯಿ ಪರ್ ಡೇಗೆ ವರ್ಕ್ ಮಾಡ್ತೀರಾ. 500 ರೂಪಾಯಿಗೆ ಯಾರಿಗೂ ವರ್ಕ್ ಮಾಡ್ತಾರೆ ಪರ್ ಡೇ? ಪ್ರತಿದಿನ ತಾಸಿಗೆ 500 ರೂಪಾಯಿ ದುಡಿಬೋದು ನೀವು. ಗೊತ್ತಾ ನಿಮಗೆ? ಪೊಟೆನ್ಷಿಯಲ್ ಗೊತ್ತಾ ನಿಮಗೆ? ಇಲ್ಲೇ ಬರೋದು ಊರು ಅನ್ನೋದು ಬರುತ್ತೆ. ಎಲ್ಗೂ 500 ರೂಪಾಯಿ ದುಡಿಯೋಕ್ಕಾಗುತ್ತೆ? ನಮ್ಗೆ ಕೊಡೋದೇ ನಮ್ಮಲ್ಲಿ ತಾಸಿಗೆ 500 ರೂಪಾಯಿ ಹೆಂಗೆ ದುಡಿಯೋಕ್ಕಾಗುತ್ತೆ ಗುರು ಅಂತಂದರೆ, ಮೆಟ್ರೋ ಸಿಟೀಸ್ಗಳು. ಯಾಕೆ ಮೆಟ್ರೋ ಸಿಟೀಸ್ಗಳಾಗ್ತಾಯಿದೆ, ಯಾಕೆ ಜನರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ಅಂತಂತಂದರೆ, ಇಲ್ಲಿ ಪೊಟೆನ್ಷಿಯಲ್ ಇದೆ. ನಿಮ್ಗೆ ಗೊತ್ತಾ, ಇಡೀ ಕರ್ನಾಟಕದಲ್ಲಿ 7-8 ಕೋಟಿ ಜನ ಇದ್ದಾರೆ. ಬಟ್ ಓನ್ಲಿ ಬೆಂಗಳೂರಲ್ಲಿ 2-2.5 ಕೋಟಿ ಜನ ಇದ್ದಾರೆ. ಅಲ್ಲ, ಸ್ಟ್ಯಾಟಿಸ್ಟಿಕಲಿ 1-3 ಕೋಟಿ ಇರ್ಬೋದು, ಬಟ್ ಸ್ಟ್ಯಾಟಿಸ್ಟಿಕ್ ಗೊತ್ತಿಲ್ಲದೇ 2 ಕೋಟಿ ಮೇಲೆ ಜನ ಇದ್ದಾರೆ. ಎಷ್ಟು ಸಾಂದ್ರತೆ ಇದೆ! ಎಂಥ ಬಿಸ್ನೆಸ್ಸು, ಎಂತೆಂಥ ಸ್ಟಾರ್ಟಪ್ಗಳು ನಡೀತಾ ಇದೆ. ಆ ಸ್ಟಾರ್ಟಪ್ಪಲ್ಲಿ ವರ್ಕ್ ಮಾಡೋವಂಥ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಮಾಡೋರು 50-60 ಸಾವಿರ ರೂಪಾಯಿ ದುಡಿತಾ ಇದ್ದಾರೆ ಇವತ್ತು. ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋಸ್ ಮಾಡೋದಂತೆ, ಇನ್ಸ್ಟಾಮಾರ್ಟು, ಇವೆಲ್ಲ ಮಾಡ್ಕೊಂಡು ಎಷ್ಟು ದುಡಿತಾ ಇದ್ದಾರೆ, ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಡೆಲಿವರಿ ಮಾಡ್ಕೊಂಡು ನಮಗೇನು ಚಿಕ್ಕ ಕೆಲಸ ಅಂತ ನೀವು ಅಂದ್ಕೊಬೋದು. ಆದರೆ ಡೆಲಿವರಿ ಮಾಡೋ ಕೂಡ 50-60 ಸಾವಿರ ಆರಾಮಾಗಿ ಗಳಿಸ್ಬೋದು. ಸೊ ಈ 10-15 ಸಾವಿರ ಏನು ಗುರು ಕತೆ, ಏನು ಅಲ್ವಾ? ಅರ್ಥ ಇದೆ ಅದಕ್ಕೆ ಹೇಳ್ತಿರುವಂಥದ್ದು. ನಮ್ಮಲ್ಲಿ ಒಂದು ಇದು ಬರುತ್ತೆ, ನಾವು ನಮ್ಮೂರನ್ನು ಬೆಳೆಸಬೇಕು, ನಾವು ನಮ್ಮೂರಿದ್ದು ಊರನ್ನು ಬೆಳಿಬೇಕು, ಇಲ್ಲೇ ಬೆಳೆಸಬೇಕು, ಮಾಡಬೇಕು. ಅವೆಲ್ಲ ಸುಮ್ಮನೆ ಬೋಗಸ್ ಕತೆಗಳು. ಅರ್ಥ ಆಯ್ತಾ? ನಮ್ಮೂರಲ್ಲಿ ನಾವು ಬೆಳಿಬೇಕು. ನಿಮ್ಮೂರೇ ಬೆಳೀತಾ ಇಲ್ಲ, ನಿಮ್ಮೂರೇ ಹಾಳಾಗೋಗ್ತಾಯಿದೆ. ನಿಮ್ಮೂರಲ್ಲೇ ಒಂದು ಆದಾಯ ಹುಟ್ಟೋದಿಲ್ಲ, ನಿಮ್ಮೂರಲ್ಲಿ ಒಂದು ಬಿಸ್ನೆಸ್ ಅನ್ನೋದಿಲ್ಲ. ನೀವು ಹೆಂಗೆ ಬೆಳಿತೀರ? 15 ಸಾವಿರ ರೂಪಾಯಿ ತೊಗೊಂಡು ಏನು ಬೆಳಿತೀರ? ನೀವು ಏನು ಮಾಡ್ತೀರ? ನಿಮ್ಗೆ ಆಗ ಮಾಡೋಕ್ಕಾಗತ್ತೆ ಅಲ್ವಾ? ನನ್ನ ಕೇಳಿದ್ರೆ ಬನ್ನಿ ಸಿಟೀಸ್ಗಳಿಗೆ. ಎಲ್ಲರ ಸಿಟೀಸ್ಗೂ ಬನ್ನಿ, ಬಿಟ್ಟಾಗಿ ನಿಮ್ಮೂರು ಸಾಯಲಿ. ಇವರು ಹಳ್ಳಿಗಳು ಯಾವುದ್ಯಾವುದು ಕಾಡಲ್ಲೆಲ್ಲ ಇರ್ತೀರಿ ಗುರು. ಏನು ನಡೆಯುತ್ತಾ? ನಿಮ್ಮ ಜೀವನ ನಡೆಯೋಕ್ಕಾಗುತ್ತಾ ಕಾಡಲ್ಲಿ, ಹಳ್ಳಿಗಳಲ್ಲಿ? ಇವಾಗ ಏನಾಗ್ತದೆ ಅಂತಂದರೆ, ಇನ್ನೊಂದೇನು ಬೆಸ್ಟ್ ಒಳ್ಳೇದೇನಂತಂದರೆ, ಟೆಕ್ನಾಲಜೀಸ್ ಬರ್ತಾಯಿದೆ. ಇವಾಗ ಟೆಕ್ನಾಲಜೀಸ್ ಹಳ್ಳಿಗಳಿಗೆ ರೀಚ್ ಆಗ್ತಾಯಿದೆ. ಸೊ ನಿಮ್ಮಲ್ಲಿ ಹೈ ಸ್ಪೀಡ್ 5G ಇಂಟರ್ನೆಟ್ ಇದೆ, ಒಳ್ಳೆ ನೆಟ್ವರ್ಕ್ಸ್ ಬರುತ್ತೆ. ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಇದನ್ನೆಲ್ಲ ರೂಪಿಸ್ಕೋಬೋದು. ಬಟ್ ಎಲ್ಲಿ ಗುರು, ಕೆಲವೊಂದು ಊರುಗಳಲ್ಲಿ ಮಾತ್ರ, ಹೆಚ್ಚಿನ ಊರುಗಳಲ್ಲಿ ನೆಟ್ವರ್ಕೇ ಬಂದು ಸಾಯಲ್ಲ. ಅರ್ಥ ಆಯ್ತಾ? ಸಮ್ಟೈಮ್ಸ್ ಬರೋದಿಲ್ಲ, ಕರೆಂಟ್ ಇರೋದಿಲ್ಲ. ಇಂಥ ಜಾಗದಲ್ಲಿ ಇರಬೇಕು ಯಾಕೆ? ನಾನು ಕೆಲವೊಂದು ಸತಿ ಯೋಚನೆ ಮಾಡ್ತೀನಿ, ಹಿಮಗಾಡಲ್ಲಿ, ಮರಳುಗಾಡಲ್ಲೆಲ್ಲ ಜನ ಇರ್ತಾರಲ್ವ, ಯಾಕೆ ಏನು ಸಾಧನೆ ಮಾಡೋಕ್ಕೆ? ಏನೂ ಸಾಧನೆ ಮಾಡೋಕ್ಕಾಗೋದು, ಮರಳು ಮಾರಬೇಕಷ್ಟೇ. ನೀವು ತಂದಿಲ್ಲಿ ಮರಳು ಮಾರಬೇಕಷ್ಟೆ, ಬಿಟ್ಟರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮ ಜಾಗ, ನಾವಿಲ್ಲೇ ಇರೋದು, ನಮ್ಮ ಬುಡ, ನಮ್ಮ ಬೇರು ಎಲ್ಲ ಬುಲ್ಶಿಟ್ ಗುರು. ಯಾರು ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಯಾರು ಬೆಳೆದಿರ್ತಾರಲ್ಲ, ಸಾಧನೆ ಮಾಡಿರ್ತಾರೆ, ದೊಡ್ಡ ಸ್ಟೇಟಸನ್ನು ಗಳಿಸಿರ್ತಾರೆ, ಅವರಿಗೆಲ್ಲ ಇವೆಲ್ಲ ಕೇರೇ ಇಲ್ಲ. ಯಾವ ಊರೋ, ಯಾವ ಗಲ್ಲಿನೋ, ಏನೋ, ಯಾರು ನಮ್ಮ ಬಗ್ಗೆ ಏನು ಅನ್ಕೊತಾರೋ, ಇದೊಂದು ತುಂಬ ಇಂಪಾರ್ಟೆಂಟು. ತುಂಬ ಜನ ಇದೇ ಮೇನು, ನಮ್ಮ ಬಗ್ಗೆ ಯಾರು ಏನು ಅನ್ಕೊತಾರೋ ಏನೋ,
ನಾನು ನಾನು ಆಫೀಸ್ಗೆ ಹೋಗ್ತಾಯಿದ್ದೀನಿ ಗುರು, ಆಫೀಸ್ಗೆ ಹೋಗ್ತಾಯಿದ್ದೀನಿ, ನಾನು ಹೇಗೆ ಬಿಸ್ನೆಸ್ಗೆ ಇಳೀಲಿ? ನಾನು ತುಂಬ ಜನರಿಗೆ ಐಡಿಯಾ ಕೊಡ್ತೀನಿ. ನಂಗೆ ಫೋನ್ ಮಾಡಿ ಕೇಳಿದ್ರೆ ನೀವು ಯಾವ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ತುಂಬ ಜನ ಕೇಳ್ತೀನಿ. ನಾನು ಹೇಳ್ತೀನಿ ಚಿಪ್ಸ್ ಮಾಡಿ, ವಿಲ್ ಚಿಪ್ಸ್ ಮಾಡಿ, ತುಂಬ ಚೆನ್ನಾಗಿ ಹೋಗುತ್ತೆ. ಕಡಲೆ ಬೀಜ ಮಾಡಿ, ಬಟಾಣಿ ಮಾಡಿ, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡಿ, ಮಾರ್ಕೆಟಿಂಗ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾರ್ಕೆಟಿಂಗ್ ಅಂದರೆ ಏನು? ನಾವು ಓಡಾಡಬೇಕು. ಫಸ್ಟು ನಾವು ಓಡಾಡಬೇಕು. ಟೂ ವೀಲರ್ ತೊಗೊಂಡು ನಾವು ಕಾರ್ ಕಡೆ ಹೋಗಬೇಕು, ಮಾಡಬೇಕು, ಅಂಗಡಿಗಳನ್ನು ವಿಸಿಟ್ ಮಾಡಬೇಕು. ಇದ್ರ ಬಗ್ಗೆ ನಾನು ಫುಲ್ ವಿಡಿಯೋ ಮಾಡಿದ್ದೀನಿ ನಿಮಗೆ. ಹೆಂಗೆ ಒಂದು ಪ್ರಾಡಕ್ಟನ್ನು ಫೈನಲೈಸ್ ಮಾಡೋದು, ಹೇಗೆ ಮಾರ್ಕೆಟಿಂಗ್ ಮಾಡೋದು, ವಿಸಿಟ್ ಮಾಡಬೇಕು. ಅಲ್ಲಿ ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇರ್ತಾರೆ, ಅವ್ರ ಜೊತೆ ಮಾತಾಡಬೇಕು, ಅವ್ರನ್ನ ತಡೆದು ನಿಲ್ಲಿಸ್ಬೇಕು, ಕೇಳಬೇಕು, ಅಣ್ಣ ಒಂದು ಸ್ವಲ್ಪ ಹೆಲ್ಪ್ ಮಾಡು, ನಮಗೆ ಮಾರ್ಕೆಟಿಂಗ್ ಮಾಡಿಕೊಡು. ನೀವೆಂಥ ಆಫೀಸ್ಗೆ ಹೋಗ್ತಾಯಿರಿ, ನಿಮ್ಗೆ ಗೊತ್ತಲ್ವ, ಬರ್ತಾರೆ, ಸಂಬಳ ಸಾಕಾಗ್ತಾಯಿಲ್ಲ ನಿಮಗೆ. 20,000 30,000 ಕೆಲವರಿಗೆ 40,000 ಬಂದ್ರೂ ಸಾಕಾಗ್ತಾ ಇಲ್ಲ. ಏನು ಮಾಡೋದು ಆವಾಗ ನಿಮ್ಮದೇ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ, ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡಿ, ನಾಲ್ಕಾರು ಕಡೆ ಓಡಾಡಿ. ಯಾವಾಗ ಅಥವಾ ಹೋಗಲಿ ಒಂದು ಕಬಾಬ್ ಶಾಪ್ ಓಪನ್ ಮಾಡಿ, ಪಾನಿಪುರಿ ಶಾಪ್ ಓಪನ್ ಮಾಡಿ. 5 ಗಂಟೆ ಕೆಲಸ ಮುಗಿತಾ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ನಡಿ ಹೋಗೋರು ಕಬಾಬ್ ಹಾಕೋರು ಅಂದರೆ ಇಲ್ಲ. ನಮ್ಮ ರಿಲೇಟಿವ್ಸ್ ಏನು ಅನ್ಕೊತಾರೆ, ನಾನು ಇಷ್ಟು ಚೆನ್ನಾಗಿ ಒಳ್ಳೆ ಆಫೀಸ್ಗೆ ಹೋಗ್ತೀನಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ, ಸಂಜೆ ಮೇಲೆ ಬಂದು ನಾನು ಹೆಂಗೆ ಸ್ವಿಗ್ಗಿಗೆ ಹೋಗಲಿ, ಡೆಲಿವರಿ ಮಾಡೋಕ್ಕೆ ಹೆಂಗೆ ಹೋಗಲಿ, ನಾನು ಕಬಾಬ್ ಶಾಪ್ ಹೆಂಗೆ ಓಪನ್ ಮಾಡಲಿ, ನಾನು ನಮ್ಮ ಏರಿಯಾದಿಂದ ಹೊರಗಡೆ ಪಕ್ಕದಲ್ಲಿ ಹಾಕ್ಕೊಂತಿರ್ತೀನಿ, ನಮ್ಮ ಏರಿಯಾದವರೆಲ್ಲ ನಮ್ಮ ಏರಿಯಾಗೆ ಇದಕ್ಕೆ ಬರ್ತಾರೆ, ಪಾನಿಪುರಿ ತಿನ್ನಕ್ಕೆ ಬರ್ತಾರೆ, ನಾನು ಹೆಂಗೆ ಅವರಿಗೆ ಪಾನಿಪುರಿ ಕೊಡಲಿ? ಇದರ ಅರ್ಥ ಇದೆ ಇದರಲ್ಲಿ? ಇಲ್ಲಿ ಜನ ಮಾತಾಡ್ತಾರೆ ಬಿಟ್ಟರೆ ಯಾರೂ ನಿಮಗೆ ಹೆಲ್ಪ್ ಮಾಡಲ್ಲ ವೀಕ್ಷಕರೇ, ಗೊತ್ತಾಯ್ತಲ್ವಾ? ನಿಮ್ಮ ಕಾಲಿನ ಮೇಲೆ ನೀವು ನಿಲ್ಲಬೇಕು, ನೀವು ಬೆಳಿಬೇಕು, ಅರ್ಥ ಆಯ್ತಾ? ಜನ ಇವತ್ತು ನೋಡ್ತಾರೆ, ನಗಾಡ್ತಾರೆ, ಮರ್ತೋಗ್ತಾರೆ. ಎವ್ರಿಥಿಂಗ್ ಎಲ್ಲ ಮರ್ತೋಗುತ್ತೆ, ಪ್ರತಿಯೊಂದು ಕೂಡ ಮರ್ತು ಹೋಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಬೇಡಿ. 4 ಜನ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈ ರಾಜಕಾರಣಿಗಳ ಬಗ್ಗೆ, ಸೆಲೆಬ್ರಿಟೀಸ್ಗಳ ಬಗ್ಗೆ 1000 ಜನ ಮಾತಾಡ್ತಾರೆ, ಅವ್ರನ್ನ ತಲೆ ಕೆಡಿಸ್ಕೊತಾರೆ. ಏನಿಲ್ಲ, ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ರಿಸಲ್ಟ್ ಬರೋದು, ಬೆಳೆಯೋದು ಸಮಾಜದಲ್ಲಿ. ನಿಮ್ಗೆ ಹಿಂಗಿಲ್ಲಪ್ಪ, ನಮ್ಗೆ ಅವ್ರು ಏನಂತಾರೋ, ನಮ್ಮ ರಿಲೇಟಿವ್ಸ್ ಏನಂತಾರೋ, ನಮ್ಮ ಅಕ್ಕನ ಮದುವೆ ಇದೆ, ತಂಗಿ ಮದುವೆ ಇದೆ, ಮನೆ ಓಪ್ನಿಂಗ್ ಇದೆ, ನಾವು ಅದಕ್ಕೆ ಹೋಗಬೇಕು, ನಮ್ಮೂರು ಜಾತ್ರೆಗೆ ಹೋಗಬೇಕು, ನಮ್ಗೆ ಅದೇ ಆಗಲ್ಲ. ಎಷ್ಟು ಜನರಿಗೆ ಎಷ್ಟೊಂದು ಸತಿ ನಾನೇ ಹೇಳಿದ್ದೀನಿ ಈ ಥರ ಮಾಡಿ ಅಂದಾಗ, ಇಲ್ಲ ನೆಕ್ಸ್ಟ್ ನಮ್ದೊಂದು ಸ್ವಲ್ಪ ದೇವಸ್ಥಾನಕ್ಕೆ ಕಾರ್ಯಕ್ಕೆ ಹೋಗೋದಿದೆ, ಅದೆಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಏನು ನಿಮ್ಗೆ ತಲೆ ಇದೆಯಾ? ಅವರು ಅರ್ಥ ಇದೆ ನಿಮ್ಮ ಮಾತಿಗೆ? ನೀವಿದ್ದರೆ, ನೀವು ಬೆಳೆದ್ರೆ ಎಲ್ಲ ಬರುತ್ತೆ. ದೇವಸ್ಥಾನ, ಪೂಜೆ ಪುನಸ್ಕಾರ, ರಿಲೇಟಿವ್ಸು ಎಲ್ಲ ಸಿಗುತ್ತೆ ನಿಮಗೆ. ಎವ್ರಿಥಿಂಗ್. ಪ್ರಪಂಚ ಸುತ್ತಾಡ್ಬೋದು ನೀವು. ನಿಜ ಹೇಳ್ತೀನಿ, ಪ್ರಪಂಚ ನೋಡ್ಬೋದು. ಬಟ್ ಕಾಸ್ಟ್ಲಿಸ್ಟ್ ವಾಚ್ಗಳನ್ನು ಕಟ್ಕೋಬೋದು, ಖುಷಿಯಿಂದ ಇರ್ಬೋದು. ತುಂಬ ಜನ ಹೇಳ್ತಾರೆ ದುಡ್ಡಿದ್ರೆ ಖುಷಿನಾಗೋರು, ಹಾಗೇನೆ ಫೀಸ್ ಇಲ್ಲ. ನಾನು ಹೇಳಿಲ್ವಾ ಇವೆಲ್ಲ ಕ್ಲಿಷೆ ಸುಮ್ಮನೆ ಬೋಗಸ್ ಅಂತ ಹೇಳ್ತಾರಲ್ಲ, ಹಾಗೆ ಕಳಿಸ್ರಿ ದುಡ್ಡನ್ನ, ಮುಂದೆ ಬನ್ನಿರಿ, ಆಮೇಲೆ ಗೊತ್ತಾಗತ್ತೆ ನಿಮಗೆ. ತೊಗೊಳ್ರಿ 1 ಲಕ್ಷ ಮೇಲೆ ಸಂಪಾದನೆನ, ದುಡ್ಡು ಮಾಡಿ. ಹೇಳ್ತೀನಿ, ಇವತ್ತು ದುಡ್ಡಿದ್ರೆ ಕ್ಯಾನ್ಸರನ್ನೇ ಗೆದ್ಕೊಂಬರ್ತಾಯಿದ್ದಾರೆ ಜನ, ಗೊತ್ತಾ? ದುಡ್ಡಿಲ್ಲದೆ ಇದ್ದವರು ಮಾಮೂಲಿ ರೋಗಗಳು ಬಂದು ಸತ್ತೋಗ್ತಾಯಿದ್ದಾರೆ. ಕಾಮನ್ ರೋಗ, ಕ್ಷಯ ರೋಗ, ಆ ರೋಗ, ಈ ರೋಗ. ಕ್ಯಾನ್ಸರ್ ಬಂದರೆ ಮುಗಿಯುತ್ತೆ, ನಿಮ್ಮ ಹಣೆ ಬರ, ಯುವರ್ ಡೆಡ್ ಅಲ್ವಾ? ಸೊ ಏನಕ್ಕೆ? ದುಡ್ಡಿಲ್ಲ ನಿಮ್ಮ ಹತ್ರ, ನಯ ಪೈಸೆ ಇಲ್ಲ, ಕೇರ್ ಮಾಡಲ್ಲ ಯಾರು ನಿಮ್ಮನ್ನು. ಅರ್ಥ ಮಾಡ್ಕೊಬೇಕು ಇವರೇ. ಈ ಪಾಪ ಪುಣ್ಯ ಪುಸ್ತಕದ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ ಅಂತ ದುನಿಯಾ ವಿಜಯದೊಂದು ಇದಿತ್ತು. ಅದು ನಿಜ. ದುಡ್ಡು ಮಾಡಿ, ನೀವು ದುಡ್ಡು ಗಳಿಸಿ, ಯಾರಿಗೆ ಹೇಳೋಕ್ಕೆ ಹೋಗ್ಬೇಡಿ, ಬಟ್ ಮಾಡಿ, ಗಳಿಸಿ, ನೋಡಿ, ಒಂದು ಸ್ಟೇಟಸ್ ಅಂತ ಪಡ್ಕೊಳ್ಳಿ. ಆವಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಜೀವನ ಅಂದರೆ ಏನು, ಎಷ್ಟೆಷ್ಟು ಇದಿದೆ, ಸೌಲಭ್ಯಗಳಿದೆ ಪ್ರಪಂಚದಲ್ಲಿ. ಸೌಲಭ್ಯ ಹೆಂಗಿದೆ, ನಮ್ಮ ಮಕ್ಕಳು ಯಾವ ಲೆವೆಲ್ಗೆ ಓದ್ಬೋದು, ನಮ್ಮ ಮಕ್ಕಳನ್ನು ಮುಂದಿನ ದಿನದಲ್ಲಿ ಹಿಂಗೆ ಇಂಜಿನಿಯರಿಂಗ್ ಮಾಡ್ಬೋದು, ನಾವೇ ಫ್ರೀಯಾಗಿ ಇಂಜಿನಿಯರಿಂಗ್ ಮಾಡ್ಬೋದು. ಫ್ರೀಯಾಗಿ ಅಂತಂದರೆ ಅವ್ರ ತಲೆ ಮೇಲೆ ಸಾಲ ಮಾಡದೆ ಇಂಜಿನಿಯರಿಂಗ್ ಮಾಡ್ಬೋದು ಅಂತ. ಈಗಿನ ಜನರು ಏನು ಮಾಡ್ತಾರೆ ನೀವು? ಎಜುಕೇಷನ್ ಲೋನ್. ಮಕ್ಕಳು ಇನ್ನು PUC ಮುಗ್ದಿಲ್ಲ, ಅವ್ರ ತಲೆ ಮೇಲೆ 10 ಲಕ್ಷದ ಎಜುಕೇಷನ್ ಲೋನ್. 10 ಲಕ್ಷ ಲೋನ್ ಗುರು. ಯಾವುದಕ್ಕೆ? CET ಇಂಜಿನಿಯರಿಂಗ್ ಮಾಡೋದಕ್ಕೆ, ಮೆಡಿಕಲ್ ಮಾಡೋದಕ್ಕೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಲೋನ್ ಮಕ್ಕಳ ಮೇಲೆ. ಅವರು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಜೀವನ ಎಂಜಾಯ್ ಮಾಡೋದಾ, ಅಥವಾ ಮತ್ತೆ 10-15 ವರ್ಷ ನಿಮ್ಮ ಸಾಲ ತೀರ್ಸೋದ ನೀವು ಮಾಡಿರೋ ಇದರ ಮೇಲೆ? ಏನು ಹೇಳ್ತಾ ಇದ್ದೀರಾ ನೀವು? 3 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಂದೊಳ್ಳೆ ಶಾಪ್ ಓಪನ್ ಮಾಡಿಕೊಡಿ, ಹಾರ್ಡ್ವೇರ್ ಶಾಪ್ ಓಪನ್ ಮಾಡಿಕೊಡಿ, ಕಿರಾಣಿ ಸ್ಟೋರ್ ಓಪನ್ ಮಾಡಿಕೊಡಿ. ನಿಮ್ಮೂರಲ್ಲಿ ಹೇಳ್ತಾ ಇಲ್ಲ, ನಿಮ್ಮೂರು ಕಾರ್ಡಲ್ಲಿ ಮಾಡಿದ್ರೆ ಏನೂ ನಡೆಯೋದಿಲ್ಲ. ಒಂದು ಕೆಫೆ ಹಾಕ್ಕೊಡಿ, ಝೂಪ್ ಕೆಫೆ ಎಲ್ಲ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಕೆಫೆ ಹಾಕ್ಕೊಡಿ, ಟೀ ಬೆಂಚ್ ಅವ್ರದ್ದೆಲ್ಲ ಟೀ ಫ್ರಾಂಚೈಸೀಸ್ ಮಾಡಿದ್ದೀನಿ, ಫ್ರಾಂಚೈಸೀಸ್ ಹಾಕ್ಕೊಡಿ, 5 ಸ್ಟಾರ್ ಚಿಕನ್ಸ್ ಹಾಕ್ಕೊಡಿ. ಏನು ದುಡಿಬೋದು ಅಂತ ಹೇಳ್ತೀರಾ ಗೊತ್ತಾ ನಿಮಗೆ? ಕಾಮನ್ ಎಜುಕೇಷನು. ಒಂದು ಎಜುಕೇಷನ್ ಮುಗೀಲಿ, ಎಜುಕೇಷನ್ ಮುಗಿದ್ಮೇಲೆ ಎಲ್ಲ
ಎಜುಕೇಷನ್ ಅಂದರೆ ಎಷ್ಟು ದುಡ್ಡು ಮಾಡಿ, ಎಷ್ಟಾದ್ರು ನಿಮ್ಮ ಕೈಲಿ ಆಗುವಷ್ಟು ಎಜುಕೇಷನ್ಸ್. 10th ಆದರೆ 10th PUC ಎಷ್ಟಾಯ್ತು ಅಷ್ಟೇ. ಸಾಲ ಮಾಡಿ ಅವತ್ತು ಮಕ್ಕಳಿಗೆ ಓದಿಸೋದು, ಅವ್ರಿಗೆ ತಲೆ ಮೇಲೆ ಸಾಲ ಮಾಡೋದು, ಏನು ಗುರು ಇದು? ಬಿಸ್ನೆಸ್ಗೆ ಇಳಿಸಿ ಮಕ್ಕಳನ್ನು. ಯಾವ ಮಾರ್ವಾಡಿಸ್ ಮಕ್ಕಳು ಇಲ್ಲಿ ಇದು ಮಾಡ್ತಾಯಿದ್ದಾರೆ? ಮಾರ್ವಾಡಿಸ್ ಮಕ್ಕಳು ನೋಡಿ ಯಾರು ಮಾಡ್ತಾರೆ? ಏನಿಲ್ಲ, 10ನೇ ಕ್ಲಾಸ್ ಮುಗಿತಾ ಬಾ ಬಿಸ್ನೆಸ್ ಕುತ್ಕೋ, ಗಲ್ಲ ಮೇಲೆ ಸಾಮಾನು ಕೊಡು. 11 PUC ಮುಗಿತಾ ಮದುವೆ ಮುಗೀತು, ಮಕ್ಕಳು ಮದುವೆ ಸೆಟ್ಲು, ಬಿಸ್ನೆಸ್ ಸ್ಟಾರ್ಟ್. ಅರ್ಥ ಆಯ್ತಾ? ಬಿಸ್ನೆಸ್ಸು ಯಾವುದೇ ಬೆಂಗಳೂರಿನ ಯಾವುದೇ ಔಟ್ಸ್ಕರ್ಟಲ್ಲಿ ಇನ್ನೇನು ಬೆಂಗಳೂರು ಮುಗಿದಿಲ್ಲ, ಬೆಂಗಳೂರು ಮುಗಿಯೋದಿಲ್ಲ ಬಿಡಿ, ಮುಗೀತು ಅನ್ನೋ ಜಾಗದಲ್ಲೂ ಕೂಡ ಅವರು ಒಂದು ಹಾರ್ಡ್ವೇರ್ ಶಾಪನ್ನು ಓಪನ್ ಮಾಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತು ಈ ಊರು ಬೆಳೀತಾ ಇದೆ. ಅವ್ರು ತಮ್ಮ ರಾಜಸ್ಥಾನದಲ್ಲಿ ಶಾಪ್ ಓಪನ್ ಮಾಡ್ತಾರೆ, ಇಲ್ಲಿ ಓಪನ್ ಮಾಡ್ತಾಯಿದ್ದಾರೆ, ಗೊತ್ತು ಅವರಿಗೆ ಬೆಳೀತಾ ಇದೆ. ಅರ್ಥ ಆಯ್ತಾ? ಬೆಂಗಳೂರು, ಮಂಗಳೂರು ಬೆಳೀತಾ ಇಲ್ಲ ಬಿಡಿ, ಮಂಗಳೂರು, ಮುಂಬೈ, ಈ ಥರ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸ್, ಡೆಲ್ಲಿ, ಆ ಥರ ಸಿಟೀಸ್ಗಳಲ್ಲಿ ಎಲ್ಲ ಕಡೆ ಮಾರ್ವಾಡಿಸಿದ್ದಾರೆ. ಗೊತ್ತು ಅವರಿಗೆ ತಾವು ಇದರಲ್ಲೇ ದುಡ್ಡು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ನಿಮ್ಮ ಒಂದು ಹಾರ್ಡ್ವೇರ್ ಶಾಪ್ ಅವರು ಪ್ರತಿ ತಿಂಗಳು 2ರಿಂದ 3, 4, 5 ಲಕ್ಷದವರೆಗೆ ಆದಾಯ ಗಳಿಸ್ತಾರೆ. 5 ಲಕ್ಷ ರೂಪಾಯಿ. ಏನು ಮಾಡ್ತಾರೆ 5 ಲಕ್ಷ ರೂಪಾಯಿ? ಅದನ್ನು ಮತ್ತೊಂದು ಬಿಸ್ನೆಸ್ ಮೇಲೆ ಹಾಕ್ತಾರೆ, ಲೋನ್ಸ್ ಕೊಡ್ತಾರೆ, ಮನಿ ಲೆಂಡಿಂಗ್ ಮಾಡ್ತಾರೆ. ದೇ ಅರ್ನ್ ಮನಿ, ದುಡ್ಡು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ? ಟೈಮ್ ಪಾಸ್ ಮಾಡ್ತಾಯಿದ್ದೀರಾ, ನೀವು ರೀಲ್ಸ್ ನೋಡ್ತಾ ಇದ್ದೀರಾ, ವಿಡಿಯೋಸ್ ನೋಡ್ತಾ ಇದ್ದೀರಾ. ನಾವೆಲ್ಲ ನಮ್ಮನ್ನು ನೋಡಿ, ನೀವು ವಿಡಿಯೋಸ್ ನೋಡಿ, ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡ್ತಾಯಿದ್ದೀರಾ. ನಾವು ಅದನ್ನು ಕ್ರಿಯೇಟ್ ಮಾಡಿ ನಮ್ಮ ಆದಾಯ ಮಾಡ್ಕೊತಾ ಇದ್ದೀವಿ. ಹೇಳದ್ನಲ್ಲ, ನಾವು ಹುಡುಕಬೇಕು, ಜಾಗನ ಹುಡುಕಬೇಕು. ಇವರೇ ಒಂದು ಸ್ಥಾನ ಹುಡುಕಬೇಕು. ಆ ಹುಡುಕಿ ಅದರಿಂದ ನಾವು ದುಡ್ಡು ತೆಗೆಯೋದು ನೋಡಬೇಕು. ನಾನು ಕಡಲೆ ಬೀಜ ಎಲ್ಲ ಮಾರಿದವನೇ, ಅರ್ಥ ಮಾಡ್ಕೊಳ್ಳಿ. ನಾನು ಇವತ್ತನ್ನು ಇವ್ರ ಥರ ಇದ್ದಾನಲ್ಲ, ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ, ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ನಾನು ಮುಂಚೆ ನನ್ನ ಲೈಫ್ ಸ್ಟೋರಿ ಎಲ್ಲ ಕೇಳಿರ್ಬೋದು, ಕಲಾ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು ಒಳ್ಳೆ ಆಫೀಸ್ಗೆ ಹೋಗ್ತಾ ಕಡಲೆ ಬೀಜ ಸೇಲ್ ಮಾಡ್ತಾಯಿದ್ದೆ. ಏನು ಇನ್ಕಮ್ ಕೊಡುತ್ತೆ ಗೊತ್ತಾ ನಿಮಗೆ? ಏನು ನಾನು ಸಂಬಳ ತೊಗೊತಾ ಇದ್ದರೆ 3 ಪಟ್ಟು ಆದಾಯ ಕೊಡ್ತಾಯಿದ್ದೆ ಕಡಲೆ ಬೀಜ ವ್ಯಾಪಾರ. ಕಡಲೆ ಬೀಜ ಹುರಿಯೋದು, ಬಾರ್ಗಳಿಗೆ, ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹಾಕುವಂಥದ್ದು. ಓಕೆ, ಎಷ್ಟು ಜನ ಮಾಡ್ತಾರೆ ಅದು ಕೆಲಸನ ನೋಡಿದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಅದನ್ನು ಮ್ಯಾನುಫ್ಯಾಕ್ಚರರ್ ಮಾಡೋರಿದ್ದಾರೆ. ಒಂದು ಚಿಕ್ಕ ಜಾಗ ಹಾಕ್ಕೊಂಡು ಕಡಲೆ ಬೀಜ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಈ ರೀತಿ ಡಿಸ್ಟ್ರಿಬ್ಯೂಟರ್ಗಳನ್ನು ಹುಡುಕಿ ಅವ್ರ ಮನವೊಲಿಸಿ ಅವ್ರಿಗೆ ಕೊಟ್ಟು ಸೇಲ್ ಮಾಡಿಸೋರಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಾ? ಬೆಳಗ್ಗೆ ಸಂಜೆವರೆಗೆ ಯಾವುದೋ ಒಂದು ಕೆಲಸಕ್ಕೆ ಹೋಗೋದು, 10,000 15,000 ಸಂಬಳ ತೊಗೊಳ್ಳೋದು, ಅದೇ ಖುಷಿ ನಿಮಗೆ. 20,000 ಸಂಬಳಕ್ಕೆ ಬಂದುಬಿಟ್ರೆ ಐ ಹ್ಯಾಪಿ. ಎಲ್ಲಿಗೆ ಹೋಗ್ತೀರ? ಇದೆಲ್ಲ ಎಲ್ಲಿ ಬರುತ್ತೆ ನಿಮಗೆ? ಏನು ಸಿಗುತ್ತೆ ನಿಮಗೋಸ್ಕರ? ನಿಮ್ಗೆ ಗೊತ್ತಿರೋದೇನು ಹೇಳ? ನಮ್ಮ ಫೇವ್ರೆಟ್ ಮೂವಿ ಬಂತ, ನಮ್ಮ ಸ್ಟಾರ್ ಮೂವಿ ನೋಡೋದು, ಪಿಕ್ಚರ್ ನೋಡೋದು, ಎಂಜಾಯ್ ಮಾಡೋದು. ನಮ್ಮ ಸ್ಟಾರ್ ಹಂಗೆ, ನಮ್ಮ ಸ್ಟಾರ್ ಹಿಂಗೆ. ಅಲ್ಲ, ನಾನೇ ನೋಡೋಲ್ಲ ಅಂತಿಲ್ಲ, ನಾನು ನೋಡ್ತೀನಿ ಗುರು. ಐ ಟೇಕ್ ಇಟ್ ಎಟ್ ಎಂಟರ್ಟೈನ್ಮೆಂಟ್. ನಾನು ಅದನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ಅದು ನೋಡ್ತೀನಿ. ಇಟ್ಸ್ ನಾಟ್ ಅ ಲೈಫ್. ನಮ್ಮ ದೊಡ್ಡಮ್ಮನ ಮಗಳ ಮದುವೆ, ಚಿಕ್ಕವನ ಮದುವೆ, ಅಣ್ಣನ ಮದುವೆ, ತಂಗಿ ಮದುವೆ, ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಲ್ಲ, ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ. ನೀವು ಒಂದು ಲೆವೆಲ್ಗೆ ಬನ್ನಿ. SUV ತೊಗೊಂಡು ಆ ಮದುವೆಗೆ ಹೋಗೋ ಥರ ಇರಬೇಕು ನೀವು. ಒಂದು SUV ಇರಬೇಕು ನಿಮ್ಮ ಹತ್ರ. 2 ವೀಲರ್ ಲೋನ್ ಮಾಡಿರೋ 2 ವೀಲರ್ ಇರಬಾರ್ದು ನಿಮ್ಮ ಹತ್ರ. ಅರ್ಥ ಆಯ್ತಾ? ಮುಗಿಸಿದ ಥರ ಮಾತಾಡ್ತೀನಿ, ನನ್ನ ಅರ್ಥ ಆಯ್ತಾ? ಓಕೆ, ಸೊ ಆ ಥರ ಹೇಳ್ತಾಯಿದ್ದೀನಿ ನಾನು. SUV ತೊಗೊಂಡು ನಿಮ್ಮ ರಿಲೇಟಿವ್ಸ್ ಮದುವೆಗೆ ನಿಮ್ಗೆ ಹೋಗೋಕ್ಕಾಗುತ್ತಾ ನಿಮಗೆ? ಅವಾಗ ಹೋಗಿ ಮದುವೆಗೆ. ಅಲ್ಲಿ ತನಕ ಮದುವೆಗೆ ಹೋಗ್ಬಿಡಿ, ಯಾರ ಮದುವೆಗೆ ಹೋಗ್ಬಿಡಿ, ಯಾವ ಫಂಕ್ಷನ್ಗೆ ಹೋಗ್ಬಿಡಿ. ಕೆಲಸದ ಕಡೆ ಗಮನ ಕೊಡಿ. 25 ಕೆಲಸ ಮಾಡಿ, ಕೆಲಸನೇ ಮಾಡಬೇಕು. ಆಯ್ತು ಗುರು, ಕೆಲಸನೇ ಮಾಡಬೇಕು. 2-3 ಕಡೆ ಕೆಲಸ ಮಾಡಿ. ಹೇಳ್ಬಿಡಿ, ನೀವು ಕೊಡೋ 15,000ಕ್ಕೆ ನಾನು ಮಾಡೋಕ್ಕೆ ಅರ್ಧ ದಿನ ಮಾಡೋಕ್ಕಾಗೋದು ಅಷ್ಟೇ. ಓಪನ್ ಅಪ್ ಆಗಿ ಯಾರು ಬೇರೆ ಮಾಡ್ಕೊಂಡು ಹೋಗ್ಲಿ ಬಿಡಿ. ಬನ್ನಿ ಸಿಟೀಸ್ ಕಡೆಗೆ. ಸಿಟೀಸ್ಗಳು ಓಪನ್ ಅಪ್ ಇದೆ, ಏನು ಸಾಂದ್ರತೆ ಇದೆ ಇಲ್ಲಿ. ಸಿಟೀಸ್ಗಳು ಔಟ್ಸ್ಕರ್ಟಲ್ಲಿ ಇರ್ಬೋದು. ನೀವು ಬೆಂಗಳೂರು ಬಂದರು, ನೆಲಮಂಗಲದಲ್ಲಿ ಉಳ್ಕೊಂಡ್ರು, ನಿಮಗೆ ಮೆಟ್ರೋ ಸಿಗುತ್ತೆ. ಮೆಟ್ರೋದಲ್ಲಿ ಇಡೀ ಬೆಂಗಳೂರು ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ ಮಾಡಬೇಕು, ಎಂತೆಂಥ ಬಿಸ್ನೆಸ್ಸು. ಇಂಟೀರಿಯರ್ ಬಿಸ್ನೆಸ್ಗಳು, ಇಂಟೀರಿಯರ್ ರಿಲೇಟೆಡ್ ಪಾರ್ಟ್ಸ್ಗಳ ಬಿಸ್ನೆಸ್ಗಳು, ಪೇಂಟ್ ಬಿಸ್ನೆಸ್ಸು, ಪೇಂಟ್ ರಿಲೇಟೆಡ್ ಬಿಸ್ನೆಸ್ಸು, ಸ್ಕ್ರ್ಯಾಪ್ ಬಿಸ್ನೆಸ್ಸು. ಸ್ಕ್ರ್ಯಾಪ್ ಮಾಡೋಣ ಕೋಟ್ಯಾಧಿಪತಿ ಗುರು ಈ ಕಾಲದಲ್ಲಿ. ಅದೇ ಹೇಳ್ತಾ ಇದ್ದೀನಲ್ಲ, ಯಾವನು ಇಲ್ಲಿ ಇಳಿದ ರುಚಿ ನೋಡ್ದ ಅವನಿಗೆ ಗೊತ್ತು. ನಿಮ್ಮಲ್ಲಿ ತುಂಬ ಜನ ಹೇಳ್ಬೋದು, ನಾವು ಮಾಡನ್ಬೇಕಂತ ಅಂದ್ಕೊಂಡಿದ್ದೀವಿ ಬಿಸ್ನೆಸ್ಸು, ಬಂಡವಾಳ ಇಲ್ಲ ಗುರು ನಮ್ಮ ಹತ್ರ. ಎಟ್ ಎ ಟೈಮ್ ಒಂದು 2-3 ಲಕ್ಷ, 5 ಲಕ್ಷ, 10 ಲಕ್ಷ ಕೊಡೋರಿಲ್ಲ ನಮ್ಮ ಹತ್ರ. ಹಂಗೆಲ್ಲ ಇಲ್ಲ ಇವರೇ. ನೀವು ಯಾವತ್ತೂ ಲಕ್ಷಾಂತರದಿಂದ ಪ್ರಾರಂಭ ಮಾಡಬೇಕಾಗಿಲ್ಲ, ಗೊತ್ತಾಯ್ತಾ? ಚಿಕ್ಕ ಚಿಕ್ಕ ವಸ್ತುಗಳಿಂದ ಪ್ರಾರಂಭ ಮಾಡ್ಬೋದು, ಸ್ಮಾಲ್ ವಸ್ತುಗಳಿಂದ ಪ್ರಾರಂಭ ಮಾಡ್ಬೋದು. ಆದರೆ ಏನು ಗೊತ್ತಾ, ನಿಮ್ಗೆ ಧೈರ್ಯ ಬೇಕಷ್ಟೇ, ಅಂಜಬಾರ್ದು ನೀವು. ಯಾಕಂತಂದರೆ ಇವತ್ತು ಜಸ್ಟ್ ಒಂದು ಪಾನಿಪುರಿ ಅಂಗಡಿ ಹಾಕಿದವರು ನಾಳೆ ದಿನ
2 ಪಾನಿಪುರಿ ಅಂಗಡಿ ಹಾಕಿ, ಚಿಕ್ಕದಾಗಿ ಪಾನಿಪುರಿ ಅಂಗಡಿ ಹಾಕೋಕ್ಕೆ ಎಷ್ಟು ಬೇಕು ನಿಮಗೆ ಒಂದು ಟೇಬಲ್ ಬೇಕು. ಟೇಬಲ್ಗೆ ಎಷ್ಟಿರುತ್ತೆ? ಚೆನ್ನಾಗಿರೋ ಟೇಬಲ್ ಒಂದು ₹1000 ಅಂದ್ಕೊಳ್ಳೋಣ. ಒಂದು ಚೇರ್ ಒಂದು ₹500, ಪಾನಿಪುರಿದೊಂದು ಟೇಲ ಏನಾದರೂ ಇಟ್ಕೊಳ್ಳೋದಕ್ಕೆ, ಪಾನಿಪುರಿ ಎಲ್ಲ ಎಷ್ಟು ಬೇಕು ನಿಮಗೆ? ₹5,000 ಬೇಕಾಗ್ಬೋದಾ? ₹5,000 ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ದುಡ್ಡಿನ ವಿಚಾರ ಬರೋದಿಲ್ಲ, ಇಲ್ಲಿ ನಿಮ್ಮ ಮನಸ್ಸಿನ ವಿಚಾರ ಬರುತ್ತೆ. ನೀವು ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನೋದು ಬರುತ್ತೆ. ಮೋಮೋಸ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ? ಮೋಮೋಸ್ ಮಾಡೋಕ್ಕೆ ಒಂದು ಸ್ಟೀಮರು, ಒಂದು ಮೋಮೋಸ್ಗಳು, ಒಂದು ಟೇಬಲ್ಲು, ಮಾಡೋ ಮನಸ್ಸು ಬೇಕಾಗತ್ತೆ. ಅರ್ಥ ಆಯ್ತಾ? ಇಲ್ಲಿ ದುಡ್ಡಿನ ವಿಚಾರ ಬರೋದು. ಅದಕ್ಕೆ ಹೇಳುವಂಥದ್ದು, ನೀವು ಯಾವತ್ತೂ ಬಿಸ್ನೆಸ್ಸಿಂದ ದುಡ್ಡನ್ನು ತೆಗೆದು ಬಿಸ್ನೆಸ್ ಮಾಡಬೇಕು. ಅರ್ಥ ಆಯ್ತಾ? ಸುಮ್ಮನೆ ನಾವು ಒಂದೇ ಸಲ 2 ಲಕ್ಷ 3 ಲಕ್ಷ ಹಾಕ್ತೀನಿ ಗುರು, ಹಂಗೆ ಮಾಡಬೇಡಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ಲಾಸ್ ಆಗೋ ಸದಸ್ಯರುಗಳಿರ್ತವೆ. ನೀವು ಅಂತ ಕೇಳ್ಬೋದು, ನಾವು 5 ಲಕ್ಷ ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತೀವಿ ಗುರು, ಲಾಸ್ ಆಗ್ಬೋದು, ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮಿನಿಮಮ್ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ 1 ಲಕ್ಷ ಇದೆಯಾ, ಆ 1 ಲಕ್ಷಕ್ಕೆ ರಿಲೇಟೆಡ್ ಆಗಿರುವಂಥ ಬಿಸ್ನೆಸ್ ಮಾಡಿ, ಆ್ಯಂಡ್ ಆ ಲಾಸನ್ನು ತಾಳುವಂಥ ಶಕ್ತಿ ಇರಲಿ. ಓಕೆ, ಸೊ ಒಂದು ಗ್ರಾಫ್ ಕೊಡಲ ನಾನು ನಿಮಗೆ, ಸಿಂಪಲ್ ಗ್ರಾಫ್ ಕೊಡ್ತೀನಿ. ಈ ಗ್ರಾಫ್ ಮುಖಾಂತರ ನೀವು ನಿಮ್ಮ ಫ್ಯೂಚರ್ ನೋಡ್ಕೋಬೋದು, ತಿಳ್ಕೊಬೋದು. ಇದೇ ಆಪ್ಷನ್ ಇದೆ. ಸೊ 2 ಗ್ರಾಮ್, 1 ಗ್ರಾಮ್ ನೀವು ಒಂದು ವರ್ಕ್ ಮಾಡ್ತಾಯಿದ್ದೀರಾ, 9 to 5 ವರ್ಕ್ ಮಾಡ್ತಾಯಿದ್ದೀರಾ, ಪ್ರತಿ ತಿಂಗಳು 15,000 ಸಂಬಳ ತೊಗೊತಾ ಇದ್ದೀರಾ. ಮುಂದೆ ಏನಾಗುತ್ತೆ? 15,000 ಇರೋದು ಮ್ಯಾಕ್ಸ್ ಅಂದರೆ 20,000 ಆಗ್ಬೋದು ಅಷ್ಟೇ. ಸೊ ಹಂಗೆ ಮುಂದೆ ನಡೆಯುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗತ್ತೆ, ಅದೇ ಮನೆ ಅಥವಾ ಬಾಡಿಗೆ ಮನೆ, ಲೀಸಿಗಿರೋ ಮನೆ, ಅದೇ ಕಂಟಿನ್ಯೂಟಿ ಆಗುತ್ತೆ. ಮಕ್ಕಳು ಓದಿಸೋದಕ್ಕೂ ಲೋನು, ಸಾಲ, EMIಸ್ಗಳು, ಒಂದು EMI 10 EMI ಆಗುತ್ತೆ. ಮನೆ ಬೇಕು, ಮನೆಗೆ ಅಪ್ಲೈನ್ಸಸ್ಗಳು ಬೇಕು, ಜಾಗ ತೊಗೋಬೇಕು, ಮನೆ ಕಟ್ಟಬೇಕು. ಮನೆ ಕಟ್ಟೋದಂತೂ ಈಗಿನ ಕಾಲದಲ್ಲಿ 40 ವರ್ಷ 50 ವರ್ಷ ಆದಮೇಲೆ ಮನೆ ಕಟ್ಟೋದು ಕೆಲಸ. ಹೇಳಿದ್ನಲ್ಲ, ಅದೇ 40 ವರ್ಷ 50 ವರ್ಷ ಆದಮೇಲೆ ನೀವು ಮನೆ ಕಟ್ತೀರಾ, ಬಿಡಿ, ಅದು ಆಮೇಲೆ ಮುಂದಿನ ವಿಚಾರ. ಆಮೇಲೆ 50 ವರ್ಷ ಆದಮೇಲೆ 100 ವರ್ಷ ತನಕ EMI ಕಟ್ಟುವಂಥ ಮಕ್ಕಳು ಕಟ್ತಾರೆ ಬಿಡಿ. ಸೊ ಮನೆ EMIಗಳು, ಮಕ್ಕಳ ಎಜುಕೇಷನ್ಸ್ಗೆ ಲೋನು, ಮಕ್ಕಳದ್ದು ಫೀಸ್ ಕಟ್ಟೋಕ್ಕಾಗೋದಿಲ್ಲ, ಇವೆಲ್ಲ ರಗಳೇ ಗುರು, ಕಷ್ಟ. ಸೊ ಆ ಥರ ಅದೇ ಜೀವನ. ಒಂದಿನ ಹಂಗೆ ಏಜ್ ಆಗುತ್ತೆ ನಿಮಗೆ, ಮತ್ತು ಮಕ್ಕಳ ಜೊತೆ ಜಗಳಾಟ, ಮಕ್ಕಳು ಯಾರು ನೋಡ್ಕೊಂಡು ನಿಮ್ಮ ಲಾಸ್ಟು ಎಂಡಿಂಗಲ್ಲಿ ಇನ್ನೇನು ರಿಟೈರ್ಡ್ ಆಯಿತು, ಆವಾಗ ನೀವು ನೋಡ್ಕೊಳ್ಳೋರು ಇರೋದಿಲ್ಲ, ಎಲ್ಲೆಲ್ಲೂ ಬೀಳಬೇಕಾಗತ್ತೆ, ಯಾರ್ಯಾರ್ದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಒಂದಿನ ಸತ್ತು ಹೋಗ್ತೀವಿ, ಸಾಯ್ತೀರ ನೀವಷ್ಟೇ. ದಟ್ಸ್ ಯುವರ್ ಎಂಡ್. ಒಂದು ಹೇಳ್ತಾ ಇದ್ದೀನಿ ನಾನು, ನಿಮ್ಮದು ಒಂದು ಪ್ಯಾಟರ್ನ್, ಯಾವುದೇ ರಿಸ್ಕ್ ಬೇಡ ಗುರು, ಹಿಂಗೆ ಹೋಗೋಣ ಅಂತಂದರೆ ದಿಸ್ ಈಸ್ ಯುವರ್ ಲೈಫ್. ಇದೇ ಹಿಂಗಾಗುತ್ತೆ, ಇನ್ನೇನಿಲ್ಲ. ಮಧ್ಯದಲ್ಲೆಲ್ಲಾದರೂ ಆಕ್ಸಿಡೆಂಟ್ ರೋಗ ಬಂದು ಸಾಯ್ಬೋದು, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇನ್ನೊಂದು ಕಡೆ ನೋಡೋಣ, ದಿಸ್ ಇಸ್ ಯುವರ್ ಲೈಫ್. ಓಕೆ, ಸೊ ಸ್ಟಾರ್ಟ್ ಮಾಡ್ತೀರಾ, ವರ್ಕ್ ಮಾಡ್ತಾಯಿದ್ದೀರಾ, ಒಂದು ಧೈರ್ಯ ಮಾಡಿ, ಕನ್ನಡ ಕೋರ ಮಾತನ್ನು ಕೇಳಿಬಿಟ್ಟು ನಿಮ್ಮ ಊರನ್ನು ಬಿಟ್ಟು ಒಂದು ಸಿಟೀಸ್ಗೆ ಬರ್ತೀರಾ. ಫ್ಯಾಮಿಲಿ ಜೊತೆ ಬರಬೇಡಿ, ಇಂಡಿವಿಜುವಲ್ ಆಗಿ ಬರಬೇಕು. ಒಂದು ವೇಳೆ ಫ್ಯಾಮಿಲೀಸ್ ಇದ್ದರೆ ಫ್ಯಾಮಿಲಿ ಊರಲ್ಲಿ ಬಿಟ್ಬಿಟ್ಟು ಇಂಡಿವಿಜುವಲ್ ಆಗಿ ಬಂದು ಬಿಸ್ನೆಸ್ ಮಾಡಿ. ಬ್ಯಾಚುಲರ್ ಇದ್ದರೆ ಕೂಲು, ಒಂದು ಬ್ಯಾಗ್ ಎತ್ಕೊಂಡು ಬಂದುಬಿಡಿ ಅಷ್ಟೇ. ನಾಳೆನೇ ಬನ್ನಿ, ಎಲ್ಲೋ ಫುಟ್ಪಾತಲ್ಲಿ ಮಲ್ಕೊಂಡ್ರೂ ತೊಂದರೆ ಇಲ್ಲ, ಬನ್ನಿ ನೀವು ಸಿಟೀಸ್ಗಳಿಗೆ ಬನ್ನಿ. ಔಟ್ಸ್ಕರ್ಟಲ್ಲಿರಿ, ಸಿಟೀಸಲ್ಲಿರೋದಕ್ಕೆ ಜಾಗಗಳಿರೋದಿಲ್ಲ, ಕಾಸ್ಟ್ಲಿ ಆಗುತ್ತೆ. ಬನ್ನಿ ಔಟ್ಸ್ಕರ್ಟಲ್ಲಿರಿ, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್, ರಿಲೇಟಿವ್ಸ್ ತುಂಬ ಜನ ಇರ್ತಾರೆ, ಮಾತಾಡ್ಕೊಂಡು ಫುಟ್ಪಾತ್ ಮೇಲೆ ಮಲ್ಕೊಂಡು ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ಸ್ತು ಸ್ಟಾರ್ಟಿಂಗಲ್ಲೇ ಗೊತ್ತಿರೋರ ಹತ್ರ ಒಂದು ಜಾಗದ ವ್ಯವಸ್ಥೆ ಮಾಡ್ಕೊಳ್ಳಿ. ಓಕೆ, ಸೊ ಟ್ರೈ ಟು ಡೂ ಅ ಬಿಸ್ನೆಸ್, ಏನಾದರೂ ಒಂದು ಚಿಕ್ಕದಾದ ಬಿಸ್ನೆಸ್ ಮಾಡುವಂಥದ್ದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ, ಕೆಲಸಕ್ಕೆ ಜಾಯ್ನ್ ಆಗಿ 4 ಕಾಸು ಸಂಪಾದನೆ ಮಾಡ್ಕೊಳ್ಳಿ. ತದನಂತರ ಟ್ರೈ ಟು ಡೂ ಅ ಬಿಸ್ನೆಸ್, ಚಿಕ್ಕದಾಗಿ, ಸ್ಮಾಲ್ ಆಗಿ. ಒಂದು ಐಸ್ ಕ್ರೀಮ್ ಶಾಪ್ ಹಾಕ್ತೀರಾ, ಹಾಕಿ. ಇಲ್ಲಾಂತಂದರೆ ಒಂದು ಚಿಕ್ಕದಾಗಿ ನಾನು ಹೇಳಿದಾಗೆ ಒಂದು ಚಾಟ್ ಶಾಪ್ ಹಾಕ್ತೀರಾ, ಚಾಟ್ ಶಾಪ್ ಹಾಕಿ. ಒಂದು ಮೋಮೋ ಮಾರ್ತೀರಾ, ಮೋಮೋ ಮಾರಿ. ನಿಧಾನಕ್ಕೆ ಏನಾಗುತ್ತೆ ಅಂತಂದರೆ ಒಂದು 4-6 ಕಾಸು ನಿಮ್ಮ ಹತ್ರ ಸಂಗ್ರಹ ಆಗುತ್ತೆ ವೀಕ್ಷಕರೇ. ಇಮಿಡಿಯೇಟ್ಲಿ 4 ಕಾಸು ಬರ್ತಾಯಿದ್ದಂಗೆ ಫ್ಯಾಮಿಲಿ ಕರ್ಸ್ಕೊಳ್ಳುವಂಥದ್ದು, ದೊಡ್ಡ ಮನೆ ಮಾಡೋ ಏನೂ ಬೇಕಾಗಿಲ್ಲ. ಎಲ್ಲಿದ್ದೀರಾ ಅಲ್ಲೇ ಇರಿ. ಬಿಸ್ನೆಸ್ ಬೆಳೆಸೋದ್ರ ಬಗ್ಗೆ ಗಮನ ಕೊಡಿ. ಅರ್ಥ ಆಯ್ತಲ್ವಾ? ಸೊ ಬಿಸ್ನೆಸ್ ಬೆಳಿಬೇಕು ನಿಮ್ಮದು. 4 ಕಾಸಿಂದ ಅದು ಲಕ್ಷ ಆಗಬೇಕು, ಲಕ್ಷದಿಂದ ಲಕ್ಷಾಂತರ ರೂಪಾಯಿ ಬರಬೇಕು ನಿಮ್ಮ ಹತ್ರ. ಓಕೆ, ಸೊ ನೀವು ಒಂದು ಎಕ್ಸ್ಪರ್ಟೀಸ್ ಬೆಳ್ಕೊಳ್ಳಿ. ಒಂದು ಐಸ್ ಕ್ರೀಮ್ ಫೀಲ್ಡಲ್ಲಿ ಹೋಗ್ತಾ ಐಸ್ ಕ್ರೀಮ್ ಫೀಲ್ಡ್ ಬಗ್ಗೆ ಬೆಳೆಸ್ಕೊಳ್ಳಿ. ಚಾಟ್ಸಲ್ಲಿ ಹೋಗ್ತಾ ಇದ್ದರೆ ಚಾಟ್ಸ್ ಬಗ್ಗೆ ಬೆಳೆಸ್ಕೊಳ್ಳಿ. ಇಲ್ಲ ಕನ್ಸ್ಟ್ರಕ್ಷನ್ ರಿಟೇಲ್ಗೆ ಹೋಗ್ತಿದ್ರೆ ಕನ್ಸ್ಟ್ರಕ್ಷನ್ ಬಗ್ಗೆ ಬೆಳೆಸ್ಕೊಳ್ಳಿ. ಇಂಟೀರಿಯರ್ ಕಡೆ ಹೋಗ್ತಿದ್ರೆ ಇಂಟೀರಿಯರ್ ಕಡೆ ಬೆಳೆಸ್ಕೊಳ್ಳಿ. ಲ್ಯಾಂಡು, ರಿಯಲ್ ಎಸ್ಟೇಟ್ ಬಗ್ಗೆ ನೋಡ್ತಾರೆ, ರಿಯಲ್ ಎಸ್ಟೇಟ್ ಬಗ್ಗೆ ತಲೆನ ಬೆಳೆಸ್ಕೊಳ್ಳಿ. ಸೊ ಎಕ್ಸ್ಪರ್ಟ್ ಆಗಬೇಕು ನೀವು, ಒಂದು ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗಬೇಕು ನೀವು. ಓಕೆ, ಸೊ ಈ ರೀತಿ ಎಕ್ಸ್ಪರ್ಟೀಸ್ ಬೆಳ್ಕೊಬೇಕು. ಸಮಯ ಕಳೆದಂತೆ ಡೆಫಿನೆಟ್ಲಿ ನಿಮಗೆ ಬರುತ್ತೆ, ಎಕ್ಸ್ಪರ್ಟೀಸ್ ಬರುತ್ತೆ. ಸೊ ತಿಳ್ಕೊಳ್ಳಿ, ಪ್ರಪಂಚ ಏನಿದೆ, ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಇವತ್ತು ಬೆಂಗಳೂರಲ್ಲಿ ಜಸ್ಟ್ ಒಂದು ಬಿಲ್ಡಿಂಗ್ ಕಟ್ಟೋದು, ಒಂದು ಒಳ್ಳೆ ಸೂಪರಾಗಿ ಮನೆ ಕಟ್ಟೋದು, ಮಾರೋದು, 6 ತಿಂಗಳ 8 ತಿಂಗಳಿಗೆ ಒಂದೊಂದು ಬಿಲ್ಡಿಂಗ್ ಕಟ್ಟು ಮಾರ್ತಾರೆ. ಒಂದೊಂದು ಬಿಲ್ಡಿಂಗಲ್ಲಿ ಏನಿಲ್ಲ ಅಂದರೂ ಕೂಡ 10 lakh rupees 20 lakh rupees ವರೆಗೆ ಆದಾಯ ಇದೆ. ಗೊತ್ತಾ ನಿಮಗೆ? 10-15 ಲಕ್ಷ ರೂಪಾಯಿ ಸಿಗುತ್ತೆ ಒಂದೊಂದು ಬಿಲ್ಡಿಂಗಲ್ಲಿ.
ಓಕೆ. ಸೊ ಎಲ್ಲಿಂದ ಬಂತು ದುಡ್ಡು? ಸೊ ಇದು ಎಕ್ಸ್ಪರ್ಟೀಸ್, ನೀವು ತಿಳ್ಕೊಳ್ಳುವಂಥದ್ದು. ಒಂದು ಹಂತದಿಂದ ಬರಬೇಕು. ನೀವು ಬಂದು ಒಟ್ಟು ಮಾಡಿ ಒಂದು ಜಾಗ ತೊಗೊಂಡು ಆಮೇಲೆ ದುಡ್ಡು ಮಾಡಿ ಒಂದು ಮನೆ ಕಟ್ದು, ನಿಮಗಲ್ಲ, ನಿಮ್ಮ ವಾಸಕ್ಕಲ್ಲ, ಸೇಲ್ ಮಾಡಿ ಆಮೇಲೆ ಬರುತ್ತೆ ಆದಾಯ. ಅದನ್ನು ರೊಟೇಷನ್ ಮಾಡಿ, ಇನ್ನೊಂದು ಜಾಗ ತೊಗೊಂಡು ಇನ್ನೊಂದು ಮನೆ ಕಟ್ಟು, ಮತ್ತೆ ಸೇಲ್ ಮಾಡು, ಮತ್ತೊಂದು ಮನೆ ಜಾಗ, ಮತ್ತೊಂದು ಮನೆ ಕಟ್ಟಿ ಸೇಲ್ ಮಾಡು. ಇವತ್ತು ವಿಲ್ಲಾಸ್ಗಳು ಮಾಡ್ತಾಯಿದ್ದೆ, ಈ ಥರ ಮಾಡಿದವ್ರು ಇದ್ದಾರೆ ನನ್ನ ಎದುರುಗಡೆ ಇದ್ದಾರೆ. ಇವತ್ತು ವಿಲ್ಲಾಸ್ಗಳನ್ನು ಕಟ್ತಾ ಇದ್ದಾರೆ, ಸಾಲು 10 ವಿಲ್ಲಾ ಕಟ್ಟು ಸೇಲ್ ಮಾಡು, ಕೋಟ್ಯಾಂತರ ರೂಪಾಯಿ. ಅರ್ಥ ಆಗ್ತಿದೆ ನನ್ನ ಮಾತು ನಿಮಗೆ? ಸೊ ಈ ಕೂಪಮಂಡುಕ ಆಗೋದನ್ನು ದಯವಿಟ್ಟು ಬಿಡಿ ವೀಕ್ಷಕರೇ. ನನ್ನ ನೋಡ್ತಾರೆ, ನಾನು ಎಸ್ಪೆಷಲಿ ಯಾರಿಗೆ ಹೇಳ್ತಿದ್ದೀನಿ ಗೊತ್ತಾ? ಯಾರು ಈಗಲೂ 2 ವೀಲರ್ ತೊಗೊಳೋದಕ್ಕೆ, ಮೊಬೈಲ್ ತೊಗೊಳೋದಕ್ಕೆ EMI ಮಾಡ್ತೀರಾ ಅವರಿಗೆ, ಮನೆಗೆ ಅಪ್ಲೈನ್ಸಸ್ ತೊಗೊಳೋದಕ್ಕೆ EMI ಮಾಡ್ತಿದ್ದೀರಾ ಅವ್ರಿಗೆ, ಬಾಡಿಗೆ ಕಟ್ಟೋದಕ್ಕೆ ಒದ್ದಾಡ್ತಿದ್ದೀರಾ ಅವ್ರಿಗೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಕ್ಕೆ ಒದ್ದಾಡ್ತಿದ್ದೀರಾ ಅವ್ರಿಗೆ, ಮಕ್ಕಳ ತಲೆ ಮೇಲೆ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಮಾಡಿ ಅವ್ರಿಗೆ ಇಂಜಿನಿಯರಿಂಗು ಡಾಕ್ಟ್ರು ಓದೋದಕ್ಕೆ ಕಳಿಸ್ತಾ ಇದ್ದೀರಾ ಅವ್ರಿಗೆ, ಅಂಥವ್ರಿಗೆಲ್ಲ ಹೇಳ್ತಾಯಿರೋದು ನಾನು. ಒದ್ದಾಡ್ತಾ ಇದ್ದೀರಾ, ಕರ್ನಾಟಕ ಬಿಟ್ಟು ಹೊರಗಡೆ ಎಲ್ಲೂ ನೋಡೇ ಇಲ್ಲ, ಇನ್ನೂ ಅವ್ರಿಗೆ ಪ್ಲೇನ್ ಹತ್ತೇ ಇಲ್ಲ, ಪ್ರಪಂಚ ಅನ್ನೋದು ಗೊತ್ತೇ ಇಲ್ಲ, 30,000 ರೂಪಾಯಿ ಮೇಲ್ಗಡೆ ಮೊಬೈಲ್ ತೊಗೊಂಡೇ ಇಲ್ಲ, ಅಂಥವ್ರಿಗೆ ಹೇಳ್ತಾ ಇರುವಂಥದ್ದು. ಹೊಸ ಒಂದು ಐಫೋನ್ ಬಂತು, ಐಫೋನ್ ಕೈಯಲ್ಲಿ, ಎಲ್ಲರ ಕೈಯಲ್ಲೂ ಐಫೋನ್. EMI ಹೇಳ್ತಾ ಇಲ್ಲ ನಾನು, ಯಾರು ತೊಗೊಳ್ಳೋ ಕೆಪಾಸಿಟೀಸ್ ಇದೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಕೆಲವೊಬ್ರಿಗೆ ಕನಸು ಐಫೋನ್ 16 Pro Max, 15 Pro Max ಇವೆಲ್ಲ ಕನಸು. ನಾನು ಯಾವಾಗ ತೊಗೊಬೋದು? ಯಾಕೆ ಗೊತ್ತಂದ್ರೆ ಗುರು, 1.5 ಲಕ್ಷದ ಫೋನ್ ಗುರು, 1.5 lakh ಫೋನ್ ಒಳ್ಳೆ ದೂಸಿ ಸೇಲ್ ಆದಂಗೆ ಸೇಲ್ ಆಗ್ತಾಯಿದೆ. ಯಾರು ತೊಗೊತಾ ಇದ್ದಾರೆ? ಅದೇ ಹೇಳಿದ್ನಲ್ಲ, ಒಂದು ವರ್ಗದ ಜನರ ಹತ್ರ ಎಲ್ಲ ದುಡ್ಡು ಇದೆ, ಎಲ್ಲದೂ ಇದೆ. ಅವರಿಗೆ ಐಫೋನ್ 16 Pro Max ಒಂದು ತೊಗೋಬೋದು, 2 ತೊಗೋಬೋದು. ವೋಲ್ವೋ ಕಾರ್ ಸವಾಸನ ಬೇಡ, ಬೇರೆ ಮರ್ಸಿಡೀಸ್ ಕಾರ್ ತೊಗೋಬೋದು. ಸೊ ಈ ಥರ 2-3 ಕಾರ್ ತೊಗೋಬೋದು, ಬೈಕ್ಸ್ಗಳು ತೊಗೋಬೋದು. 20-30 ಲಕ್ಷದ ಬೈಕ್ಗಳು ನನಗೆ ಏನು ಇಷ್ಟು ಲಕ್ಷದ ಬೈಕೆಲ್ಲ ಯಾರು ತೊಗೊತಾರೆ? ಹಾಟ್ ಕೇಕ್ ಥರ ಸೇಲ್ ಆಗ್ತಾಯಿದೆ ಅಲ್ವಾ? ಅದೇ ಹೇಳ್ತಾ ಇರೋವಂಥದ್ದು. ಎಲ್ಲದವರು ಜನ ಇದ್ದಾರೆ, ಅವರು ಅಚೀವ್ ಮಾಡ್ತಾಯಿದ್ದಾರೆ, ನೀವು ಮಾಡ್ತಾಯಿಲ್ಲ ಅಷ್ಟೇ. ಸೊ ನೀವು ನನ್ನ ವೀಕ್ಷಕರು, ಅದಕ್ಕೆ ನಿಮ್ಮನ್ನು ಬಿಟ್ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ. ಪ್ರತಿಯೊಬ್ಬರು ಬೆಳಿಬೇಕು. ದುಡ್ಡು ಅನ್ನೋದಿದೆಯಲ್ಲ, ದುಡ್ಡು ಹಣ ಇದೆಯಲ್ಲ, ರಾಜಕಾರಣಿಗಳ ಹತ್ರ, ಸೆಲೆಬ್ರಿಟೀಸ್ಗಳ ಹತ್ರ, ಕೆಲವೊಂದು ಬಿಸ್ನೆಸ್ ಮ್ಯಾನ್ಗಳ ಹತ್ರ ತುಂಬುತ್ತಾ ಇದೆ, ಸ್ಟಾಕ್ ಆಗ್ತಾಯಿದೆ ಅಷ್ಟು. 100 ಕೋಟಿ, 200 ಕೋಟಿ, 300 ಕೋಟಿ, 1000 ಕೋಟಿ, 2000. ಏನು ಅರ್ಥ ಇದೆಯಾ ಗುರು? 2,000 ಕೋಟಿನ 2,000 ಜನರಿಗೆ ಕೊಟ್ಬಿಟ್ರೆ 2,000 ಕೋಟ್ಯಾಧಿಪತಿಗಳಾಗ್ಬಿಟ್ರು ಜನ. ಕೋಟ್ಯಾಧಿಪತಿಗಳಾದರು. ಅವ್ರ ಲೈಫ್ ಸ್ಟೈಲ್ ಹಿಂಗಿರುತ್ತೆ. 50 ಲಕ್ಷ ಕೊಟ್ಬಿಟ್ರು ಪಾಪ ಅವ್ರ ಲೈಫ್ ಹಿಂಗೆ ಬದಲಾಗ್ಬಿಡುತ್ತೆ. ಜಸ್ಟ್ 2,000 ಕೋಟಿ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಯಾವುದೋ ಒಬ್ಬರ ಮೇಲೆ ಹತ್ರ ಇರುತ್ತೆ ಅದು. ಅರ್ಥ ಆಯ್ತಲ್ವಾ? ಆ್ಯಂಡ್ ಇವ್ರ ಹತ್ರ, ಬಿಸ್ನೆಸ್ಮೆನ್ಗಳ ಹತ್ರ ಲಕ್ಷ ಕೋಟಿ ಇರುತ್ತೆ. ಆ ಕೋಟಿನ ಎಲ್ಲ ಲಕ್ಷಾಂತರ ಜನರಿಗೆ ಕೊಟ್ಬಿಟ್ರೆ ಹಿಂಗಿರುತ್ತೆ ಜೀವನ. ಹಂಗೆ ಆಗೋದಿಲ್ಲ ಬಿಡಿ, ಅದೊಂದು ಕಲ್ಪನೆ ಅಷ್ಟೇ. ಹಾಗೆ ನಾನು ಹೇಳ್ತಾ ಇರೋಂಥದ್ದು, ಹಣ ಅನ್ನೋದಿದೆಯಲ್ಲ, ಅದು ಒಂದೇ ಕಡೆ ಫ್ಲೋ ಹೋಗ್ತಾ ಇದೆ, ಬೇರೆ ಕಡೆ ಹೋಗ್ತಾ ಇದೆ. ಬಡವ್ರು ಆಗ್ತಾಯಿದ್ದಾರೆ, ಶ್ರೀಮಂತರು ಆಗ್ತಾಯಿದ್ದಾರೆ. ಅಲ್ಲ ಆಗಬಾರ್ದು ಅಂತಲ್ಲ, ಅವ್ರ ಕೆಪಾಸಿಟಿ ಆಗ್ತಾಯಿದ್ದಾರೆ, ನಿಮ್ಮ ಕೈಲಿ ಆಗ್ತಾಯಿಲ್ಲ. ಅದಕ್ಕೆ ನಾನು ನಿಮಗೆ ದಾರಿ ತೋರಿಸ್ತಾ ಇರೋದು. ಬಿಡಿ 10,000, 15,000, 20,000 ರೂಪಾಯಿಗೆ ಸಂಬಳ ಮಾಡ್ತೀವಿ ಬಿಟ್ಟಾಗಿ ಇವರೇ ಹಳ್ಳಿಗಳಲ್ಲಿ, ಆ ಊರಿಗೆ ಭವಿಷ್ಯನೇ ಇಲ್ಲ ಅಂಥ ಊರಲ್ಲಿ, ಅಲ್ಲಿ ಲೈಕ್ ಒಂದು ಆಫೀಸ್ ವರ್ಕ್ ಆಗೋದಿಲ್ಲ, ಒಂದು ಯಾರೋ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಒಂದು ಪತ್ರಿಕೆಗಳಿಲ್ಲ, ಒಂದು ಸರಿಯಾದ ಪೊಲೀಸ್ ಸ್ಟೇಷನ್ಸ್ ಇಲ್ಲ, ಏನು ನಡೆಯೋದಿಲ್ಲ ಅಂಥ ಊರುಗಳಲ್ಲಿ ಯಾಕೆ ಒದ್ದಾಡ್ಕೊಂಡು ಬದುಕ್ತೀರಾ? ಯಾಕೆ ಬೇಕು? ನಮ್ಮೂರು ಬೆಳೆಸೋಣ. ಏನಿಲ್ಲ ನಿಮ್ಮೂರು ಬೆಳೆಸೋದು, ನಿಮ್ಮವ್ರನ್ನ ಬೆಳೆಸೋದು ಏನಿಲ್ಲ. ನಿಮ್ಮನ್ನು ನೀವು ಬೆಳೆಸ್ಕೊಬೇಕಷ್ಟೆ. ನೀವು ಬೆಳಿಬೇಕು. ಯಾವಾಗ ನೀವು ಬೆಳಿತೀರಾ, ಇಡೀ ಪ್ರಪಂಚನೇ ಉದ್ಧಾರ ಆಗಿಬಿಡುತ್ತೆ. ಕರೆಕ್ಟ್ ತಾನೆ? ಸರಿಯಾಗಿ ಹೇಳ್ತಿದ್ದೀನಿ ತಾನೇ ನಾನು? ನೀವು ಬೆಳೀರಿ, ನೀವು ಬೇಡಿ, ನೀವು ನೋಡಿ, ನಿಮ್ಮನ್ನು ನಿಮ್ಮ ಉಳಿದವ್ರು ಕಲ್ಕೊತಾರೆ, ನಿಮ್ಮ ರಿಲೇಟಿವ್ಸ್ ಹುರ್ಕೊತಾರೆ. ಬಟ್ ಆದರೆ ದಿಲ್ ಟ್ರೈ ಮಾಡ್ತಾರೆ. ಬೆಳೆದಿದ್ದಾನೆ ಗುರು ಇವನು, ಹಿಂಗೆ ಬೆಳೆದ, ಬಿಸ್ನೆಸ್ ಮಾಡ್ದೆ, ಯಾವ ಬಿಸ್ನೆಸ್ ಮಾಡ್ದೆ, ಈ ಬಿಸ್ನೆಸ್ ಮಾಡ್ದೆ. ಅವ್ರು ಬೆಳೆದಿಲ್ಲ ಅಂದ್ರೆ ಅವ್ರ ಮಕ್ಕಳು ಅಂದ್ಕೊತಾರೆ. ಓಕೆ, ಸೊ ಇವನು ಈ ಥರ ಮಾಡಿದ್ನಂತೆ, ಚೆನ್ನಾಗದಂತೆ. ಅವ್ರ ಮಕ್ಕಳು ನಾವು ಮಾಡ್ಬೋದಲ್ವಾ, ನಾವು ಯಾಕೆ ಇದನ್ನೇ ಮಾಡ್ತಾಯಿದ್ದೀವಿ? ಸೊ ಈ ಥರ ಯೋಚನೆಗಳು ಬರ್ತವೆ ಜನರಲ್ಲಿ. ಸಮಾನತೆ ಅನ್ನೋದು ಬರುತ್ತೆ. ಇವತ್ತು ಬಡವರು ಆಗ್ತಾಯಿದ್ದಾರೆ, ಆ ಥರ ಬರೋದಿಲ್ಲ, ಬೆಳೀತಾ ಇದ್ದಾರೆ. ಇಲ್ಲ, ಇವಾಗಿನ ಸರ್ಕಾರಗಳು
ಮಾಡ್ತಾ ಇದೆ. ಬಟ್ ನಾನು ಅದ್ರ ಬಗ್ಗೆ ಎಲ್ಲ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡೋ ಪ್ರಯೋಜನ ಇಲ್ಲ ಅವರು. ಯಾಕಂತಂದರೆ ಅವ್ರವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮದು ನೀವು ನೋಡ್ಕೊಬೇಕು, ಗೊತ್ತಾಯ್ತಾ? ಸೊ ಟೈಮ್ ಪಾಸ್ ಮಾಡೋದನ್ನು ಬಿಡಿ, ದಯವಿಟ್ಟು ಟೈಮ್ನ ವೇಸ್ಟ್ ಮಾಡಬೇಡಿ. ಜಾಗವನ್ನು ಸರಿಯಾದ ರೀತಿಯಲ್ಲಿ ಕಂಡು ಹಿಡ್ಕೊಳ್ಳಿ. ನೀವಿರೋ ಜಾಗ ನಿಮಗೆ ಸೂಕ್ತನಾ, ಬೆಳೆಯೋಕ್ಕಾಗತ್ತಾ? ಈ ಜಾಗದ ಬಗ್ಗೆ ಒಂದು ಉದಾಹರಣೆ ಕೊಡಲ ನಾನು ನಿಮಗೆ. ನಿಮ್ಮ ಊರಲ್ಲಿ, ಈಗ ನಿಮ್ಮದು ಊರು ಅಂದ್ಕೊಳ್ಳೋಣ, ಎಷ್ಟು ಜನ ಇದ್ದೀರಾ ನೀವು ಎಷ್ಟು ಜನ ಇರ್ಬೋದು ನಿಮ್ಮೂರಲ್ಲಿ? 1,00,000 ಜನ ಇರ್ಬೋದಾ? ಎಷ್ಟು ಅಂಗಡಿಗಳಿರ್ಬೋದು ನಿಮ್ಮ ಇಡೀ ಊರಲ್ಲಿ? ಒಂದು 200-300 ಅಂಗಡಿ ಇರ್ಬೋದಾ? ಹಾಂ, ಒಂದು ಬೆಂಗಳೂರಿನ ಒಂದು ಮತ್ತಿಕೆರೆ ಇಟ್ಕೊಳ್ಳೋಣ. ಒಂದು ಮತ್ತಿಕೆರೆಯಲ್ಲೇ 2-3 ಲಕ್ಷ ಜನ ಇದ್ದಾರೆ. ಇವರೇ ಜಾಸ್ತಿನೇ ಇರ್ಬೋದು. 1,000 ಮೇಲೆ ಅಂಗಡಿಗಳಿದೆ ಇಲ್ಲಿ. ಕಂಪ್ಯಾರಿಸನ್ ಗೊತ್ತಾ ನಿಮಗೆ? ಒಂದು ಮೆಟ್ರೋ ಸಿಟೀಸ್ಗೂ ಒಂದು ಊರಿಗೆ ಕಂಪ್ಯಾರಿಸನ್ ಗೊತ್ತಾ ನಿಮಗೆ? ಮೆಟ್ರೋ ಸಿಟಿಯಲ್ಲಿರುವಂತಹ ಒಂದು ಪಾರ್ಟ್ ಇದೆ ಅಲ್ಲ, ದಟ್ ಪಾರ್ಟ್ ಈಸ್ ಬಿಗ್ಗರ್ ದೆನ್ ಯುವರ್ ಊರು. ನಿಮ್ಮ ಊರಿಗಿಂತ ಎಷ್ಟೋ ದೊಡ್ಡದು ಇಲ್ಲಿನ ಒಂದು ಏರಿಯಾ, ಯಲಹಂಕ. ವಾಟ್ ಎನ್ ಏರಿಯಾ! ಎಷ್ಟು ಜನ ಇದ್ದಾರೆ, ಎಂಥ ಸಾಂದ್ರತೆ! ಇಟ್ಸ್ ನಾಟ್ ಕಂಪೇರ್ ಮಾಡೋಕ್ಕಾಗಲ್ಲ. ತುಂಬ ಜನ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ, ಏನು ಬೆಂಗಳೂರಿಗಿರೋ ನಮ್ಮೂರದ್ದು ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಮೂರು ಏನೂ ಇಲ್ಲ. ನಿಮ್ಮೂರು 5 ನಿಮಿಷದಲ್ಲಿ ಈ ಕಡೆಯಿಂದ ಈ ಕಡೆ ಹೋಗೋದು ನಿಮ್ಮೂರು ಮುಗಿದೋಯ್ತು. ಅರ್ಥ ಆಯ್ತಾ? ಇಲ್ಲಿ 5 ನಿಮಿಷದಲ್ಲಿ 1 ಕಿಲೋಮೀಟರ್ ದಾಟೋಕ್ಕಾಗೋದಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ನಿಮ್ಮೂರಲ್ಲಿ 10 ಗಂಟೆ ಆದರೂ ಅಂಗಡಿ ಓಪನ್ ಆಗೋಲ್ಲ ಬೆಳಗಿನ ಜಾವ. ಎಷ್ಟು ಊರಲ್ಲಿ 10 ಗಂಟೆ ಆದ್ರೆ ಅಂಗಡಿ ಓಪನ್ ಆಗುತ್ತಪ್ಪ ಹೇಳಿ ನೋಡೋಣ? 10 ಗಂಟೆಗೆ ಓಪನ್ ಆಗೋದು ಯೂಶ್ವಲಿ. ಆಲ್ಮೋಸ್ಟ್ ಎಲ್ಲ ಅವ್ರು ನಮ್ಮೂರಲ್ಲೂ ಅಷ್ಟೇ. 10 ಗಂಟೆ ಆದ್ರೂ ಇವಾಗ ಬಂದುಬಿಟ್ಟು ಡೋರ್ ತೆಗಿತಾ ಇರ್ತಾರೆ. ಇಲ್ಲಿ ಬೆಂಗಳೂರಲ್ಲಿ 6 ಗಂಟೆಗೆ ಓಪನ್ ಮಾಡ್ತಾರೆ, 5 ಗಂಟೆಗೆ ಓಪನ್ ಮಾಡ್ತಾರೆ. ಕೆಲವೊಂದು ಕಡೆ ಬಂದೇ ಮಾಡೋದಿಲ್ಲ ಅಂಗಡಿಗಳನ್ನೆಲ್ಲ. ಅದು ಗುರು ಬಿಸ್ನೆಸ್ ಅಂದರೆ. ಇದು ಗುರು ಕಮಿಟ್ಮೆಂಟು. ಪ್ಲೇಸು, ನಿಮ್ಮ ತಲೆ ಸರಿಯಾಗಬೇಕು, ಜಾಗ ಸರಿಯಾಗಿ ಸಿಗಬೇಕು, ಕಮಿಟ್ಮೆಂಟ್ ಬೇಕು. ಕಮಿಟ್ ಆಗ್ಬೇಕು ನೀವು. ಇಲ್ಲ ಗುರು ನಾನು ಮಾಡ್ತೀನಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಮಾಡ್ತೀರಾ, ಬನ್ನಿ ಸೋಷಿಯಲ್ ಮೀಡಿಯಾಗೆ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ಆದರೆ ಇದೆಲ್ಲ ಹಾಬಿ ಥರ ತೊಗೊಬೇಕು ನೀವು. ಯು ಕಾಂಟ್ ಡೂ ಡೈರೆಕ್ಟಾಗಿ ನಾನು ನಾಳೆನೇ ಯೂಟ್ಯೂಬರ್ ಆಗಿಬಿಡ್ತೀನಿ ಗುರು, ದುಡ್ಡು ಮಾಡಿಬಿಡ್ತೀನಿ. ಇಟ್ಸ್ ನಾಟ್ ಪಾಸಿಬಲ್. ನಿಮ್ಗೆ ವರ್ಷಗಟ್ಟಲೆ ಬೇಕಾಗುತ್ತೆ. ಬಟ್ ಮಾಡ್ಬೋದು. ಬಟ್ ಒಂದು ಸತಿ ನೀವು ಬಂದರೆ ಸೋಷಿಯಲ್ ಮೀಡಿಯಾಗೆ, ಕ್ರೇಜಿ ಅಂದರೆ ಐಡಿಯಾಸ್ ಕ್ರೇಜಿ. ನೀವು ನನಗೆ ಮುಂಚೆ ಅನಿಸುತ್ತೆ ಲೈಕ್ ಸೋಷಿಯಲ್ ಮೀಡಿಯಾ ಅಂದರೆ ಯಾವ ಥರ ಇರುತ್ತೆ, ಇದೇ ಆಗಬೇಕು, ಹೀಗೆ ಆ ಥರ ಎಲ್ಲ ಇಲ್ಲ. ನೀವು ಒಂದು ಸತಿ ತಿಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಪ್ಷನ್ ಇದೆ ಗೊತ್ತಾ ನಿಮಗೆ? ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಡಿಟರ್ ಆಗ್ಬೋದು, ಸ್ಕ್ರಿಪ್ಟ್ ರೈಟರ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಏಜೆನ್ಸೀಸ್ಗಳು ಮಾಡ್ಬೋದು. ಬೇರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳನ್ನೆಲ್ಲ ಮೇಂಟೈನ್ ಮಾಡುವಂಥ ಏಜೆನ್ಸೀಸ್ ಮಾಡ್ಬೋದು, ಕ್ಲೈಂಟ್ ಹ್ಯಾಂಡಲ್ ಮಾಡ್ಬೋದು. ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ನ ನೀವು ಕಂಪ್ಲೀಟಾಗಿ ಅವನ ಆಪ್ರೇಷನ್ಸ್ಗಳನ್ನೆಲ್ಲ ನೋಡ್ಕೊಬೋದು. ಗೊತ್ತಾ ನಿಮ್ಗೆ ಎಷ್ಟು ಆಪ್ಷನ್ಸ್ ಇದೆ? ಅದೇ ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾದವರೇ ಆದರೆ ನೀವು ಅಂತಂತಂದರೆ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ರೀಲ್ಸ್ ಮಾಡ್ಬೋದು. ಈವನ್ ಯೂಟ್ಯೂಬ್ ರೀಲ್ಸ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಗುರು ಹಿಂದಿನ ಕಾಲದಲ್ಲಿ ಎಷ್ಟೋ ಜನ. ಯಾಕೆಂತಂದರೆ ಬ್ರ್ಯಾಂಡ್ಸ್ ಇದೆ, ಅಂಗಡಿಗಳಿದೆ, ಮಾರ್ಕೆಟ್ ಇದೆ, ಬಿಸ್ನೆಸ್ ಇದೆ. ನಾನು ಹೇಳಿರುವ ಬಿಸ್ನೆಸ್ಗಳು ತುಂಬಿಕೊಂಡಿದ್ದಾರೆ ಬೆಂಗಳೂರಲ್ಲಿ. ಹೋಗಿ ವಿಡಿಯೋ ಮಾಡ್ಬೋದು ನೀವು. ಮಾಡಿ ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿ ಮಾಡಿ, ಎಲ್ಲರದ್ದು ಫ್ರೀಯಾಗಿ ಮಾಡಿ. ಫ್ರೀ ಎಲ್ಲರದ್ದು ಫ್ರೀಯಾಗಿ ವಿಡಿಯೋ ಮಾಡಿ. ಆಮೇಲೆ ಯಾವತ್ತೂ ನೀವು ಬೆಳೆದ್ರಿ ಆವಾಗ ಅವರೇ ವಾಪಸ್ ಬರ್ತಾರೆ. ಮಾಡಿ ಸರ್, ಪ್ರಮೋಷನ್ ಮಾಡಿ, ಬೆಳೆಸಿ ಅಂತ ಬರ್ತಾರೆ. ಆವಾಗ ನೀವು ಬೆಳೀತೀರ. ಐಡಿಯಾಸ್ ಕೊಡ್ತಾ ಇದ್ದೀನಿ ನಾನು, ಈ ಥರ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇಟ್ಸ್ ನಾಟ್ ಇಮಿಡಿಯೇಟ್ಲಿ ಆಗೋದಿಲ್ಲ. ಏನು ಬಿಸ್ನೆಸ್ ಮಾಡಬೇಕು, ಕೆಲಸ ಮಾಡಬೇಕು, ಜೊತೆಲಿ ಮಾಡಬೇಕು, ಕಮಿಟ್ಮೆಂಟ್ ಬೇಕು, ಕಂಟಿನ್ಯೂಟಿ ಬೇಕು, ರೆಗ್ಯುಲರ್ ಆಗಿ ಪಂಕ್ಚುಯಾಲಿಟಿ ಇರಬೇಕು, ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ ನಾನು. ಎವ್ರಿವೇರ್ ಬಿಸ್ನೆಸ್ಸಲ್ಲೂ ಅಷ್ಟೇ ಕನ್ಸಿಸ್ಟೆನ್ಸಿ. ಇವತ್ತು ಅಂಗಡಿ ಮಾಡೋರು ನಾಳೆ ಊರಲ್ಲಿ ಪೂಜೆ ಅಂತ ಹೇಳ್ಬಿಟ್ಟು 10 ದಿನ ಓಡೋಗು. ಇದರಲ್ಲಿ ಕನ್ಸಿಸ್ಟೆನ್ಸಿನೇ ಇದು. ನೀವು ದುಡಿಬೇಕು, ದುಡ್ಡು ಮಾಡಬೇಕು. ತದನಂತರ ನೀವು ಏನಾದರೂ ಮಾಡ್ಬೋದು. ಸೊ ನಿಮಗೂ ಕೂಡ ಮನಸ್ಸಿದ್ರೆ, ನಾನೇನು ಅನ್ಕೊತಾ ಇದ್ದೀನಿ ಅಂತಂದ್ರೆ, ಒಂದು ಗ್ರೂಪ್ ಕ್ರಿಯೇಟ್ ಮಾಡೋಣ, ಸಿಮಿಲರ್ ಮೈಂಡ್ಸ್ ಇರುವಂಥದ್ದು. ಸೊ ಇಲ್ಲಿವರೆಗೆ ಇನ್ನೂ ಕೇಳ್ತಾ ಇದ್ದರೆ ಓಕೆ. ಸೊ ಇಲ್ಲಿವರೆಗೆ ಕೇಳ್ತಾ ಇರೋರೆ ಆ್ಯಕ್ಚುಲಿ ಸೀರಿಯಸ್ನೆಸ್ ಇರೋರು. ಇದ್ದವರೆಲ್ಲ ಟೈಮ್ ಪಾಸಿಗೆ ಬರೋರು, ಅವ್ರಿಗೆಲ್ಲ ಬಿಡಿ, ನಾವು ಅವ್ರ ಬಗ್ಗೆ ಬೇಕಾಗೇ ಇಲ್ಲ. ಅರ್ಥ ಆಯ್ತಾ? ಸೊ ನಿಮಗೆ ಇಲ್ಲಿವರೆಗಿನ್ನ ನೀವು ನೋಡ್ತಾ ಇದ್ದೀರಾ. ಸೊ ನಿಮಗೆ ಡೆಫಿನೆಟ್ಲಿ ಇದೆ, ಮನಸ್ಸಿದೆ ಗುರು, ಜೀವನದಲ್ಲಿ ನಾನು ಏನೋ ಒಂದು ಮಾಡಬೇಕು, ಈ EMIಗಳ ಸುಳಿಯಿಂದ ಹೊರಗಡೆ ಬರಬೇಕು, ನಾನು ಪ್ರಪಂಚ ನೋಡಬೇಕು, ನಾನು ಬಾವಿ ಬಿಟ್ಟು ಹೊರಗಡೆ ಬರಬೇಕು, ನಮ್ಮನೆಯವ್ರಿಗೂ ಕೂಡ ಪ್ರಪಂಚ ತೋರಿಸ್ಬೇಕು ಅನ್ನೋ ಮನಸ್ಸಿದ್ರೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡೋಣ.
ನಾವೆಲ್ಲ ಸೇರಿ, ಓಕೆನಾ, ನಾನು ಇರ್ತೀನಿ. ಸೊ ನಾವೆಲ್ಲ ಸೇರಿ ಒಂದು ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಗ್ರೂಪು ಏನೋ ಒಂದು ಕ್ರಿಯೇಟ್ ಮಾಡೋಣ. ಓಕೆ, ಸೊ ಕ್ರಿಯೇಟ್ ಮಾಡ್ತೀನಿ. ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಗ್ರೂಪ್ಗೆ ಜಾಯ್ನ್ ಆಗಿ ಫ್ರೀಯಾಗಿ. ಯಾವ ದುಡ್ಡು ಚಾರ್ಜ್ ಮಾಡ್ತಾ ಇಲ್ಲ, ಏನಿಲ್ಲ, ಫ್ರೀಯಾಗಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸಿಮಿಲರ್ ಮೈಂಡ್ ಅವರು ಎಲ್ರಿಗೂ ಕೂಡ. ಆದರೆ ನಿಜ ರಿಯಲಲ್ಲಿ ಇರಬೇಕು. ನಾನು ಸಾಧನೆ ಮಾಡ್ತೀನಿ, ನಾನು ಊರು ಬಿಟ್ಟು ಊರಿಗೆ ಬರ್ತೀನಿ, ಕಷ್ಟಪಟ್ಟು ದುಡಿತೀನಿ, ಜನರ ಮಾತು ಕೇಳೋದಿಲ್ಲ, ನಾಚಿಕೆಯನ್ನು ಬಿಟ್ಟು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ, ಸಾಹಸ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಇದ್ದರೆ ಗ್ರೂಪನ್ನು ಜಾಯ್ನ್ ಆಗಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡೋಣ. ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಈ ಗ್ರೂಪಿನ ಗುರಿ ಏನು? ಈ ಗ್ರೂಪಿನ ಗುರಿ ಏನಂತಂದರೆ, ಇನ್ನು ಮುಂದಿನ ಬರುವ ವರ್ಷದಲ್ಲಿ, ಒಂದೇ ವರ್ಷ ಕೊಡೋಣ, ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ. 1 ವರ್ಷದಲ್ಲಿ ನೀವು ನಿಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ಸನ್ನು ರನ್ ಮಾಡಬೇಕು. ನೀವು ಸ್ವಂತ ಯಾವುದೇ ಒಂದು ಯಾವುದೋ ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಈ ಗ್ರೂಪಿಗೆ ಜಾಯ್ನ್ ಆಗೋರ ಗುರಿ ಅಂತ ಹೇಳ್ಬೋದು. ನಮ್ಮಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ನಿಮ್ಗೆ ಐಡಿಯಾಸ್ ಇದೆಯಾ? ಡಿಸ್ಕಸ್ ಮಾಡಿ. ನನಗೆ ಐಡಿಯಾಸ್ ಇದೆಯಾ? ನಾನು ಹಾಕ್ತೀನಿ. ನಿಮಗೇನಾದರೂ ಹೆಲ್ಪ್ ಬೇಕಾ? ಹೆಲ್ಪ್ ಅಂತಂತಂದರೆ ನಾಲೆಜ್ ಬೇಕಾ ಈ ವಿಚಾರದ ಬಗ್ಗೆ? ನಾನೇ ಒಂದು ಹಾರ್ಡ್ವೇರ್ ಶಾಪ್ ಓಪನ್ ಮಾಡಬೇಕಂತ ಇದ್ದೀನಿ, ಪ್ರೊಸೀಜರ್ ಏನು ಕೇಳಿ, ನಾನು ಆನ್ಸರ್ ಕೊಡ್ತೀನಿ. ರಿಲೇಟೆಡ್ ಯಾರಾದರೂ ಪರ್ಸನ್ಸ್ ಇದ್ದರೆ ನಂಬರ್ ಕೊಡ್ತೀನಿ, ಮಾತಾಡ್ಬೋದು. ಸೊ ಡಿಸ್ಕಸ್ ಮಾಡ್ಕೊಳ್ಳೋಣ, ಒಬ್ರಿಗೊಬ್ರು ಹೆಲ್ಪ್ ಆಗೋಣ. ಸೊ ನಿಮ್ಗೆ ಗೊತ್ತಿರೋದನ್ನು ಇನ್ನೊಬ್ರಿಗೆ ಹೇಳಿ, ಇನ್ನೊಬ್ರಿಗೆ ಗೊತ್ತಿರೋದು ಇನ್ನೊಬ್ರಿಗೆ ಹೇಳಿ, ನನಗೆ ಗೊತ್ತಿರೋದು ನಿಮಗೆ ಹೇಳ್ತೀನಿ. ಸೊ ನನಗೆ ಗೊತ್ತಿರೋಂಥ ವಿಚಾರಗಳು. ಸೋಷಿಯಲ್ ಮೀಡಿಯಾ ಬಗ್ಗೆ ಡೌಟ್ ಇದೆಯಾ? ಯೂಟ್ಯೂಬರ್ ಆಗಬೇಕಾ? ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಬೇಕಾ? ಅಲ್ಲಿಂದ ಆದಾಯ ಹೇಗೆ ಮಾಡಬೇಕು ಅಂತ ಏನಾದರೂ ಯೋಚನೆ ಇದೆಯಾ? ಜಾಯ್ನ್ ಆಗಿ ಗ್ರೂಪ್ಗೆ. ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡೋಣ. ಈ ಗ್ರೂಪಲ್ಲಿ ಎಷ್ಟು ಜನನಾದರೂ ಜಾಯ್ನ್ ಆಗಿ ತೊಂದರೆ ಇಲ್ಲ. ಜಾಯ್ನ್ ಆಗಿಬಿಟ್ಟು ಎಲ್ಲರೂ ಜೊತೆಯಾಗಿ ಬೆಳೆಯೋಣ ವೀಕ್ಷಕರೇ. ಓಕೆನಾ? ನಾನು ನಿಮ್ಗೆ ಹೇಳೋದಿಷ್ಟೇ. ಸೊ ಯಾರ್ಯಾರು ಸಿಮಿಲರ್ ಮೈಂಡ್ಸ್ ಇದ್ರೆ ಅವ್ರು ಮಾತ್ರ ಜಾಯ್ನ್ ಆಗಿ. ಟೈಮ್ ಪಾಸ್ಗೆ, ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇರೋರಿಗೋಸ್ಕರ ಅಲ್ಲ ಇವೆಲ್ಲ. ಸೀರಿಯಸ್ನೆಸ್, ಲೈಫಲ್ಲಿ ಸೀರಿಯಸ್ನೆಸ್ ಇದೆ. ಲೈಫಲ್ಲಿ ನಾನು ಬೆಳಿಬೇಕು, 4 ಜನರ ಮುಂದೆ ತಲೆ ಎತ್ತಿ ಬಾಳಬೇಕು, 4 ಜನ ನಿಮ್ಮ ಬಗ್ಗೆ ಒಳ್ಳೆ ಮಾತಾಡಬೇಕು, 4 ಜನ ನಿಮ್ಮನ್ನು ಫಾಲೋ ಮಾಡಬೇಕು, ರೋಲ್ ಮಾಡೆಲ್ ಆಗಿ ನಿಮ್ಮನ್ನು ನೋಡಬೇಕು, ಪ್ರಪಂಚದ ಎಲ್ಲ ಸುಖವನ್ನು ನೀವು ಅನುಭವಿಸಬೇಕು, ಪ್ರಪಂಚವನ್ನು ನೋಡಬೇಕು, ಲೇಟೆಸ್ಟ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕು, ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ಹಿಂಗೆ ಕ್ಲಿಯರ್ ಮಾಡ್ಕೋಬೇಕು. ಜಿಮ್ಗೆ ಹೋಗೋದು, ಹೆಲ್ದಿ ಡಯಟ್ಸು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳು, ಕರೆಕ್ಟ್ ಆದಂಥ ಟ್ರೀಟ್ಮೆಂಟು. ಇವತ್ತು ಕ್ಯಾನ್ಸರ್ ಸಹಿತ ಗುಣ ಮಾಡ್ಕೊಂಬರ್ತಿದ್ದಾರೆ ಫಾರಿನ್ ಕಂಟ್ರೀಸ್ಗಳಿಗೆಲ್ಲ ಹೋಗಿ ಬಂದುಬಿಟ್ಟು. ಹೆಂಗೆ ದುಡ್ಡಿದೆ ಮಾಡ್ಕೊತಾ ಇದ್ದಾರೆ, ದುಡ್ಡು ಇಲ್ದಿದ್ರೆ ಸಾಯ್ತಾ ಇದ್ದಾರೆ ಅಷ್ಟೇ. ಇಲ್ಲೇ ಕಿದ್ವಾಯಿಗೆ ಹೋಗ್ಬಿಟ್ಟು ಅಲ್ಲೇ ಸುತ್ತೋಗ್ತಾ ಇದ್ದಾರೆ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಈ ಥರ ಒಂದು ಗೋಲ್ ಇದೆ ನಿಮ್ಮ ಮುಂದೆ ಅಂತಂದರೆ ಗ್ರೂಪ್ಗೆ ಜಾಯ್ನ್ ಆಗಿ, ತಾಳ್ಮೆ ಇಟ್ಕೊಳ್ಳಿ, ನಿಮ್ಮ ಬಗ್ಗೆ ಹೇಳಿ ಗ್ರೂಪಲ್ಲಿ, ನಾನು ಈ ಥರ ಮಾಡ್ಬೇಕು ಅನ್ಕೊತಾ ಇದ್ದೀನಿ ಅಂತ. ಯಾರಾದರೂ ನಮ್ಮಲ್ಲಿ, ನಾನೇ ಅಂತಲ್ಲ, ಇದು ನಾವೆಲ್ಲ ಸಿಮಿಲರ್, ನಾವೆಲ್ಲ ಒಂದೇ. ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ, 4 ಜನರಿಗೆ ಗೊತ್ತಿರೋದು 4 ಜನ ಹೇಳ್ತಾರೆ. ಒಂದು 2 ಉದಾಹರಣೆ ಕೊಡ್ತೀನಿ. ರೀಸೆಂಟಾಗಿ ಒಬ್ಬರು ನನಗೆ ಬಾಗಲಕೋಟೆಯಿಂದ ಫೋನ್ ಮಾಡಿದರು. ಅವರು ನನ್ನ ವಿಡಿಯೋ ನೋಡಿಬಿಟ್ಟು ಮಸಾಲ ಪದಾರ್ಥದ್ದು ವಿಡಿಯೋ ಮಾಡಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೂಪರಾಗಿ ನಡೆಸ್ತಾ ಇದ್ದಾರೆ, ನಿಜವಾಗ್ಲೂ ಹೇಳ್ತಿದ್ದೀನಿ, ಒಳ್ಳೆಯದಾಗಿ ನಡೆಸ್ತಾ ಇದ್ದಾರೆ. ಇನ್ನೊಬ್ಬರು ಗ್ರಂಥಿಗೆ ಅಂಗಡಿ ಓಪನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ. ಈ ಥರ ತುಂಬ ಜನ ಮೆಸೇಜ್ ಮಾಡ್ತಾರೆ, ನನಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡಿ ಹೇಳ್ತಾರೆ, ವಿಡಿಯೋ ನೋಡ್ಬಿಟ್ಟು ನಾನು ಈ ಥರ ಮಾಡಿದೆ, ಚೆನ್ನಾಗಿ ಬೆಳೀತಾ ಇದೆ. ಯಾಕಂತಂದರೆ ಜನಸಂಖ್ಯೆ ಹಂಗಿದೆ. ನಿಮ್ಮ ಊರಲ್ಲಿ ಹೇಳ್ತಾಯಿಲ್ಲ ನಾನು, ಇಲ್ಲಿ ಸಿಟೀಸ್ಗಳಲ್ಲಿ ಜನಸಂಖ್ಯೆ ಹಂಗಿದೆ. ಅರ್ಥ ಆಯ್ತಾ? ಜನಸಂಖ್ಯೆ ಇರೋದ್ರಿಂದ ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ. ಎಷ್ಟು ಜನರಿಗೆ, ಕೋಟ್ಯಾಂತರ ಜನ ಇದ್ದಾರೆ. ನೀವು 1000 ಅಂಗಡಿಗಳು ಹಾಕಿದ್ರೂ ಕೂಡ ಸಾಕಾಗೋದಿಲ್ಲ. ಇಲ್ಲಿ ದಿನ ಬೆಳಗ್ಗೆ ಇದ್ದರೆ ಟೀ ಕುಡಿಯೋಕ್ಕೆ ನಿಮ್ಮ ಅಂಗಡಿಗೆ 1000 ಜನ ಬರ್ತಾರೆ ಇಲ್ಲಿ ಬೆಂಗಳೂರಲ್ಲಿ, ಗೊತ್ತಾ ನಿಮಗೆ? ಆ ಥರ. ಸೊ ಡಿಸ್ಕಷನ್ ಮಾಡೋಣ, ಒಬ್ರಿಗೊಬ್ರು ತಿಳ್ಕೊಳ್ಳೋಣ, ಏನು ಮಾಡೋದು, ಏನು ಕತೆ, ಡಿಸ್ಕಷನ್ ಮಾಡೋಣ. ಸೊ 1 ವರ್ಷದಲ್ಲಿ ಆಗಲಿಲ್ಲ ಅಂದರೆ 2 ವರ್ಷ ಆಗಿರೋ, ಓಕೆನಾ? ಸೊ ಪ್ರತಿಯೊಬ್ಬರೂ ಕೂಡ, ಗ್ರೂಪಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಯಾವುದಾದ್ರೂ ಒಂದು ಲೆವೆಲ್ಗೆ ಬೆಳಿಬೇಕು ನೀವು, ಓಕೆನಾ? ಅದು ನನ್ನಿದು. ಸೊ ಲಿಮಿಟ್ ಅಂತ ಬಂದರೆ ಎಷ್ಟು ಜನರದ್ದು ಬರ್ಬೋದು? ಯಾಕಂತಂದ್ರೆ ನೋಡಿ, ಆ್ಯಡ್ ಆಗ್ತಾ ಹೋಗ್ತಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಸದ್ಯಕ್ಕೆ ಆ್ಯಡ್ ಆಗ್ತಾ ಇರಲಿ, ಎಷ್ಟು ಜನನಾದರೂ ಆ್ಯಡ್ ಆಗಲಿ, ಆಮೇಲೆ ಮುಂದಿನ ವಿಚಾರ ಆಮೇಲೆ ನಾವೇ ಡಿಸ್ಕಸ್ ಮಾಡ್ಕೊಂಡು. ಇದಕ್ಕೆ ಯಾವುದೇ ರೀತಿ ಚೌಕಟ್ಟಾಗಲಿ ಏನಿಲ್ಲ, ಇಟ್ಸ್ ದ ಫ್ರೀ ಸೊಸೈಟಿ. ಆ ಥರ ಮಾಡೋಣ, ಒಂದು ಸೊಸೈಟಿ ಕ್ರಿಯೇಟ್ ಮಾಡ್ಕೊಳ್ಳೋಣ, ಗ್ರೂಪನ್ನು ರೆಡಿ ಮಾಡ್ಕೊಳ್ಳೋಣ. ಗ್ರೂಪಲ್ಲಿ ನಾವೆಲ್ಲರೂ ಡಿಸ್ಕಷನ್ ಮಾಡೋಣ. ನಿಮ್ಗೆ ಗೊತ್ತಿರೋದು ನೀವು ಹೇಳಿ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಆ ಮೆಸೇಜ್ ಇಲ್ಲ. ಸೀರಿಯಸ್ ಗ್ರೂಪ್ ಇದೆ ಆ್ಯಕ್ಚುಲಿ, ಅರ್ಥ ಆಯ್ತಾ? ಸೀರಿಯಸ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ
ಸೀರಿಯಸ್ಸಾಗಿ ಮಾತಾಡಬೇಕು ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಸುಮ್ಮನೆ ಫಾರ್ವರ್ಡ್ ಮೆಸೇಜಲ್ಲಿ ಮಾಡಿದ್ರೆ ನಿಮ್ಮನ್ನು ಹಂಗೆ ಗ್ರೂಪಿಂದ ತೆಗೆದುಬಿಡ್ತೀನಿ ನಾನು ಅಷ್ಟೇ. ಸೀರಿಯಸ್ನೆಸ್ ಇರಬೇಕು ಜೀವನದಲ್ಲಿ, ಬೆಳಿಬೇಕು ಅನ್ನೋ ಛಲ ಇರಬೇಕು. ಸೊ ಎಲ್ಲಿಂದ ಲೋನ್ ಸಿಗುತ್ತೆ, ಬಿಸ್ನೆಸ್ಗಳಿಗೆ ಲೋನ್ ಸಿಗುತ್ತೆ, ಯಾವ್ಯಾವ ರೀತಿ ಸಬ್ಸಿಡಿಗಳು ಸಿಗುತ್ತೆ, ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ, ಯಾವ ಬಿಸ್ನೆಸ್ ಬಗ್ಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ, ಇದನ್ನು ನಾನು ಅಪ್ಡೇಟ್ ಮಾಡ್ತೀನಿ, ಗ್ರೂಪಲ್ಲೇ ಅಪ್ಡೇಟ್ ಮಾಡ್ತೀನಿ. ಅಷ್ಟೇ ಅಲ್ಲ, ವಿಡಿಯೋಸ್ ಕೂಡ ತೊಗೊಂಬರ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಸರ್ಕಾರದಿಂದ ಏನೇನು ಸಿಗುತ್ತೆ, ಕಷ್ಟ ಇದೆ ಸರ್ಕಾರದಿಂದ ಸಿಗೋದು, ಬಿಟ್ಟಾಕಿ ಏನು ಸಿಗುತ್ತೆ ಬೇರೆ ಕಡೆಯಿಂದ ಏನೇನು ಸಿಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳಿಂದ ಏನೇನು ಸಿಗುತ್ತೆ, ಯಾವ್ಯಾವ ಬಿಸ್ನೆಸ್ ಮಾಡ್ಬೋದು, ಬಿಸ್ನೆಸ್ ಐಡಿಯಾಸ್ಗಳಿದೆ ನನ್ನ ಹತ್ರ ತುಂಬ. ಬಿಸ್ನೆಸ್ ಐಡಿಯಾಸ್ಗಳನ್ನು ಶೇರ್ ಮಾಡ್ತೀನಿ. ಬೇರೆಯವ್ರು ಬಿಸ್ನೆಸ್ ಮಾಡ್ತಾಯಿದ್ರೆ ಅವ್ರ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿಬಿಟ್ಟು ನಿಮಗೆ ಇದು ಮಾಡಿಕೊಡ್ತೀನಿ. ಓಕೆನಾ? ಆ ಥರ ಮಾಡ್ತೀನಿ. ಇಲ್ಲ ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು, ಡೈರೆಕ್ಟ್ ಟಚ್ ಬೇಕು ಅಂತಂತಂದರೆ ಚಾನಲಲ್ಲಿ ಜಾಯಿನ್ ಅಂತ ಬಟನ್ ಇದೆ. ಜಾಯಿನ್ ಮಾಡಿದ್ರೆ ನೀವು ನನ್ನ ಚಾನಲ್ ಮೆಂಬರ್ ಆಗ್ತೀರಾ. ಚಾನಲ್ ಮೆಂಬರ್ ಆದರೆ ನಾನೇನು ರೆಕಮೆಂಡ್ ಮಾಡಲ್ಲ ಆಗಿ ಅಂತ ಹೇಳ್ಬಿಟ್ಟು, ಯಾಕಂತಂದರೆ 1500 rupees ಏನೋ ಪೇ ಆಗುತ್ತೆ. ಆ್ಯಕ್ಚುಲಿ ನಾನು ರೆಕಮೆಂಡ್ ಮಾಡಲ್ಲ. ಅಷ್ಟು ಇಲ್ಲ, ನಿಮ್ಮ ಮಾತಾಡಬೇಕು ಇದು ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಜಾಯಿನ್ ಆದರೆ ಡೈರೆಕ್ಟ್ ಮೆಂಬರ್ ಆಗ್ತೀರಾ. ನನ್ನ ಹತ್ರ ಡೈರೆಕ್ಟಾಗಿ ಇದು ಮಾಡ್ಕೋಬೋದು, ಕನ್ಸಲ್ಟೇಷನ್ ಮಾಡ್ಕೋಬೋದು. ಬಟ್ ದಟ್ಸ್ ಸೆಕೆಂಡ್ರಿ, ನಾನು ಅದು ರೆಕಮೆಂಡ್ ಮಾಡಲ್ಲ. ಓಕೆನಾ? ಸೊ ಡೈರೆಕ್ಟ್ ಗ್ರೂಪಲ್ಲೇ ಮಾಡಿ, ಫ್ರೀಯಾಗಿ ಎಲ್ಲರೂ ಮಾತಾಡ್ಕೊಳ್ಳೋಣ, ಡಿಸ್ಕಸ್ ಮಾಡ್ಕೊಳ್ಳೋಣ, ಮುಂದೆ ಬರೋಣ. ಪ್ರತಿಯೊಬ್ಬರು ಕೂಡ ಒಂದು SUV ತೊಗೊಂಡು ಓಡಾಡೋ ಥರ ಆಗಲಿ. ಮನೆ ಫ್ಯಾಮಿಲಿ ಫಂಕ್ಷನ್ಗೆ SUV ತೊಗೊಂಡು ಹೋಗಬೇಕು. 4 ದೇಶ ನೋಡಬೇಕು ನೀವು. 16 Pro ಅಲ್ಲ, 18 Pro Max 17 Pro Max ಬಂದ್ರೂ ಕೂಡ ನಾಳೆನೇ ಪರ್ಚೇಸ್ ಮಾಡಬೇಕು ನೀವು, ವಿದೌಟ್ EMI. ಓಕೆ? ಸೊ ಆ ಆಪ್ಷನ್ ನಿಮ್ಮ ಮಕ್ಕಳದ ಎಜುಕೇಷನನ್ನು ನೀವು ಫ್ರೀ ಹ್ಯಾಂಡಲ್ಲಿ ಮಾಡುವಂಥದ್ದು, ಅವ್ರ ತಲೆ ಮೇಲೆ ಲೋನ್ ಇಡೋದಲ್ಲ. ಸೊ ಇದಕ್ಕೆಲ್ಲ ಬದ್ಧರಿದ್ರೆ ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಏನು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ನಾನು ಕೆಲವೊಬ್ರು ನೋಡಿದೆ, ಅವಾಗ ನನಗೆ ಕೇಳಿದೆ, ಆವಾಗ ನನಗೆ ಈ ಥಾಟ್ ಬಂದಿದ್ದು, ಏನು ಗುರು ಹಿಂಗಿದ್ದಾರೆ ಜೀವನ ಇವ್ರದ್ದು, 15,000 20,000 ಕೆಲಸ ಮಾಡ್ತಿದ್ದಾರೆ, ಇವ್ರದ್ದು ಏನು ಕತೆ ಅಂತ ನನಗೆ ಯೋಚನೆ ಬಂತು. ಆವಾಗ ನನಗೆ ಅನಿಸ್ತು, ಇವ್ರಿಗೆಲ್ಲ ಒಂದು ರಿಯಾಲಿಟಿ ತೋರಿಸ್ಬೇಕು, ಪ್ರಪಂಚ ಹೆಂಗಿದೆ. ಜನ ಇಲ್ಲಿ ಜೆಟ್ ತೊಗೊಂಡು ಓಡಾಡ್ತಾ ಇದ್ದಾರೆ, ಗೊತ್ತಾ ನಿಮಗೆ? ಜೆಟ್ ತೊಗೊಂಡು ಓಡಾಡ್ತಾ ಇದ್ದಾರೆ ಜನ. ನೀವು ನೋಡೋ ಪ್ರತಿಯೊಂದು ಫಿಲ್ಮ್ ಸ್ಟಾರ್ಗಳ ಹತ್ರ, ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ ಹತ್ರ ಜೆಟ್ಗಳಿದೆ, ಪ್ರೀಮಿಯಂ ಕಾರ್ಸ್ಗಳಿದೆ. ರಾಜಕಾರಣಿಗಳ ಹತ್ರ ಇನ್ನೇನೇನು ಐಲ್ಯಾಂಡ್ ಇದೆಯೇನೋ, ಏನು ದೊಡ್ಡ ದೊಡ್ಡ ಐಲ್ಯಾಂಡ್ಗಳನ್ನೇ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಏನು. ಎಷ್ಟು ಜನ ಸಿಕ್ಕಾಬೀಳ್ತಾರೆ ನೋಡ್ತಿರಲ್ಲ ನ್ಯೂಸಲ್ಲೆಲ್ಲ, ಅಲ್ವಾ? ಸೊ ಈ ಥರ ಆಗಬಾರ್ದು. ಪ್ರತಿಯೊಬ್ಬರೂ ಕೂಡ ಹಕ್ಕಿದೆ, ಪ್ರತಿಯೊಬ್ಬರು ಚೆನ್ನಾಗಿ ಬಾಳಬೇಕು, ಬೆಳಿಬೇಕು ಅನ್ನೊಂದು ಹಕ್ಕಿರುತ್ತೆ ವೀಕ್ಷಕರೇ. ಸೊ ನಿಮ್ಮಲ್ಲೂ ಕೂಡ ಜೋಶ್ ಇದೆ, ಬೆಳಿಬೇಕು, ಮಾಡಬೇಕು ಅಂತಂತಂದರೆ ಗ್ರೂಪ್ಗೆ ಜಾಯ್ನ್ ಆಗಿ ಇವತ್ತಿನಿಂದನೇ ಸೀರಿಯಸ್ ಆಗಿ ಜೀವನದಲ್ಲಿ ಬಿಟ್ಟಾಕಿವೆಲ್ಲ ಪ್ರೋಗ್ರಾಮು, ಫಂಕ್ಷನ್ನು, ಮೂವೀಸ್ ನೋಡಬೇಡ ಅಂತಿಲ್ಲ. ಮೂವೀಸು ಎಂಟರ್ಟೈನ್ಮೆಂಟ್ ಬಿಡಿ, ಎಂಟರ್ಟೈನ್ಮೆಂಟ್ ಆಮೇಲೆ. ಫಸ್ಟು ಜೀವನವನ್ನು ಎಂಟರ್ಟೈನ್ಮೆಂಟ್ ಮಾಡಿ, ನಿಮ್ಮ ಜೀವನನ ಎಂಟರ್ಟೈನ್ಮೆಂಟ್ ಮಾಡಿ, ಆಮೇಲೆ ಎಂಟರ್ಟೈನ್ಮೆಂಟ್ ತೊಗೊಳ್ಳುವಂತೆ ನೀವು, ಗೊತ್ತಾಯ್ತಾ? ಸೀರಿಯಸ್ ಮಾಡಿ. ಹಳ್ಳಿ ಬೆಳೆದೇ ಬಿಟ್ಟಾಗಿ ಎಲ್ಲಿ ಆಪರ್ಚುನಿಟೀಸ್ ಇಲ್ಲ ಅಲ್ಲಿ ಯಾವನೂ ಬೆಳೆಯೋದಿಲ್ಲ. ಈಗಲೇ ಹೇಳ್ತಾಯಿದ್ದೀನಿ, ಬಿಟ್ಟಾಕಿ ಬನ್ನಿ ಸಿಟೀಸ್ಗಳಿಗೆ. ಬರ್ಬೋದು, ನಾನು ಹೇಳ್ತೀನಲ್ವಾ, ಬನ್ನಿ ಸಿಟೀಸ್ಗಳಿಗೆ. ಔಟ್ಸ್ಕರ್ಟಲ್ಲಿ ಮನೆಗಳು ಮಾಡ್ಕೊಳ್ಳಿ, ರೂಮ್ಗಳು ಮಾಡ್ಕೊಳ್ಳಿ, ಓಡಾಡಿ, ಬಿಸ್ನೆಸ್ಸನ್ನು ಮಾಡಿ, ಬೆಳೀರಿ. ಲಾಂಗ್ ಆಯಿತು ವಿಡಿಯೋ, ಬಟ್ ಇದು ಲಾಂಗ್, ಇದು ಫ್ರ್ಯಾಂಕ್ ಇದೆ. ಆ್ಯಕ್ಚುಲಿ ಫ್ರ್ಯಾಂಕ್ ವಿಡಿಯೋ, ಫ್ರ್ಯಾಂಕಾಗಿ ಮಾತಾಡಲಿಲ್ಲ, ಫ್ರ್ಯಾಂಕ್ ಮಾಡ್ತಾಯಿಲ್ಲ. 3 ಅವರ್ ಪಿಕ್ಚರ್ ನೋಡ್ತೀರಾ? ಇದು ರಿಯಾಲಿಟಿ ಕೇಳೋಕ್ಕೆ ನಿಮಗೆ ಸತ್ಯ ಕೈ ಅಂತಾರಲ್ಲ, ಹಾಗೆ ಇವತ್ತು ಕೈ ಸತ್ಯ ಇದು. ನಿಮ್ಗೆ ಗೊತ್ತಿಲ್ಲ ಕೈ ಸತ್ಯ ಏನಂತ, ಜೀವನ ಹೆಂಗಿದೆ ಅಂತ ಹೇಳ್ಬಿಟ್ಟು. ಏನು ಗೊತ್ತಿಲ್ಲ. ನೀವು 15,000 ಸಂಬಳ ತೊಗೊಂಡು ಆರಾಮಾಗಿದ್ದೀರಾ? ಹೇಳಿ ಬಾಸ್ಗೆ, ಏನು ಸರ್ 15,000 ಸಂಬಳ ಕೊಡ್ತೀರಾ, ಎಲ್ಲ ಸೇರಿಬಿಟ್ಟು ಇಲ್ಲಿ ಲಕ್ಷಾಂತರ ರೂಪಾಯಿ ನೀವು ಮಾಡ್ಕೊತೀರಾ, ಅವೆಲ್ಲ 15,000ದಲ್ಲಿ ಇದು ಮಾಡಬೇಕಾಗತ್ತೆ ಅಂತ. ಸೊ ಇಷ್ಟೂ ಕೇಳಿದ ಮೇಲೂ ಕೂಡ ನೀವು ಅದರಲ್ಲೇ ಮುಂದುವರಿತಂದರೆ ನಿಮ್ಮ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಅದರಲ್ಲೇ ಇದ್ದರೆ ಅದರಲ್ಲೇ ಸಾರಿ ನೀವು, ಅರ್ಥ ಆಯ್ತಾ? ಇಲ್ಲ ಏನಾದ್ರು ಬೆಳಿಬೇಕು, ಗ್ರೂಪ್ ಜಾಯ್ನ್ ಆಗಿ. ಇಲ್ಲ ಗ್ರೂಪ್ ಜಾಯ್ನ್ ಆಗಬೇಕಂತೂ ಏನಿಲ್ಲ, ಓಕೆ. ಸೊ ಬೆಳೀರಿ ಅಷ್ಟೇ, ಬೆಳೆದು ಸಾಧಿಸಿ ಗ್ರೂಪಲ್ಲಿ ಅಪ್ಡೇಟ್ ಮಾಡಿ, ಜಾಯ್ನ್ ಆಗಿ ಹೇಳಿ, ನಾನು ಮಾಡಿದೆ ಗುರು ಅಂತ ಹೇಳ್ಬಿಟ್ಟು. ನಾನು ನಿಮ್ಮದು ಕವರ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಏನು ಹೇಳ್ತೀರಾ? ನಿಮ್ಮ ಊರಿಗೆ ಬಂದು, ನಾನು ಹೇಳ್ತಾ ಇರೋದು ದೊಡ್ಡ ಊರಿಗಿರಿ ಅಂತ, ದೊಡ್ಡ ಊರಿಗೆ ಬನ್ನಿ. ನಮ್ಮ ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಗೊತ್ತಿಲ್ಲ, ಹುಬ್ಬಳ್ಳಿ, ಮಂಗಳೂರು ಅಂತ ದೊಡ್ಡದೂರು ಏನೆಲ್ಲ ಪರವಾಗಿಲ್ಲ, ಬೆಂಗಳೂರು ಈ ಥರ ದೊಡ್ಡ ದೊಡ್ಡ ಊರುಗಳಿಗೆ ತೆರಳಿ ಮಾಡಿ, ಸಾಧನೆ ಮಾಡಿ, ಬೆಳೆದು ಹೇಳಿ ನನಗೆ. ಇಮೇಲ್ ID ಮೇಲ್ ಮಾಡಿ, ನಾನು ಬರ್ತೀನಿ, ನಿಮ್ಮನ್ನು ಕವರ್ ಮಾಡ್ತೀನಿ. ಈ ಅಪ್ಪ ನನ್ನ ಮಾತು ಕೇಳಿ ಯಾವತ್ತು ಸೀರಿಯಸ್ ಲೈಫನ್ನು ಸೀರಿಯಸ್ ಆಗಿ ತೊಗೊಂಡು ಸಾಧನೆ ಮಾಡಿದ್ದಾರೆ ಅಂತ ನಾನು ನಿಮ್ಮನ್ನು ಕವರ್ ಮಾಡ್ತೀನಿ. ಏನು ಹೇಳ್ತೀರಾ? ತೊಗೊಂತೀರ ಚಾಲೆಂಜ್ ಇದು?
ತೋರಿಸೋಣ ಜನರಿಗೆ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಏನಾದರೂ ಮಾಡಿ, ನಿಮ್ಮ ಇಷ್ಟ, ವಾಟ್ ಎವರ್. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಬೆಳಿಬೇಕಲ್ವಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ. ಯಾಕಂದರೆ ಕನ್ನಡಿಗರನ್ನು ಬೆಳಿಬೇಕು ನಮ್ಮ ಕನ್ನಡಿಗರು. ಲಾಸ್ಟಲ್ಲಿ ಹೇಳೋದು ಒಂದೇ, ಕನ್ನಡಿಗರು ಬೆಳಿಬೇಕು, ಕನ್ನಡಿಗರು ಬೆಳೆಸಬೇಕು. ಕನ್ನಡಿಗರು ಅಲ್ದಿದ್ದವರು ಬೆಳೀತಾ ಇದ್ದಾರೆ. ಅವ್ರ ಮೇಲೆ ಇದು ಇಲ್ಲ, ಬೇಜಾರಿಲ್ಲ ನನಗೆ. ಅವರೇ ಬೆಳೀತಾ ಇರಬೇಕಾದ್ರೆ ಕನ್ನಡಿಗರು ಯಾಕೆ ಬೆಳಿಬಾರ್ದು? ಕರೆಕ್ಟ್ ತಾನೆ? ಸೊ ಕನ್ನಡಿಗರೇ, ಪ್ರಜೆಗಳೇ, ಎದ್ದೇಳಿ. ನಮಸ್ಕಾರ.